ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸರಿ ಹೋಯ್ತು ಸರಿ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ನಮ. ಸ್ವಸ್ತ್ಯಸ್ತ್ವಶೇರ್ಧತಾಂ ಅಖಿಲ ಸನ್ಮಂಗಲಾನಿ ಭವಂತು. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ಅಭಿನಂದಿಸಿ ಸ್ವಾಗತವನ್ನು, ನಿಮ್ಮ ಮನೆಯಲ್ಲಿ ನಿಮಗೆ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಶ್ರೀಮದಾಚಾರ್ಯರ ಬದರಿ ಯಾತ್ರೆಯನ್ನು ಅಥವಾ ಬದರಿ ಪ್ರವೇಶ ಮಾಡಿದ ದಿವಸ ಅಂತ ಅನ್ಬಹುದು. ಅಂತರ್ಧಾನ ಆದರೂ ಅದ್ಯಾಪಿ ಬದರಿಯಲ್ಲಿ ಇರುವಂತಹ ದಿವಸ ಅದು ಮಧ್ವನವಮಿ. ಆಚಾರ್ಯರು ಅವತಾರ ಮಾಡಿದ್ದು ಮಧ್ವರಾಗಿ, ವಾಯುದೇವರು ಅವತಾರ ಮಾಡಿದ ದಿವಸ ವಿಜಯದಶಮಿ. ಅವತಾರ ಕಾರ್ಯವನ್ನು ಸಮಾಪ್ತಿ ಮಾಡಿ ವಿಶೇಷವಾಗಿ ಅದ್ಯಾಪಿ ಬದರಿಯಲ್ಲಿ ಇದ್ದಾರೆ ಮಧ್ವಾಚಾರ್ಯರು. ಮನುಷ್ಯರಿಗೆ ಅದು ಅಗಮ್ಯವಾದ ಬದರಿ. ಮಧ್ವನವಮಿ ಅಂತ ಮಾಧ್ವರೆಲ್ಲ ಅದನ್ನು ಆಚರಣೆ ಮಾಡುವಂತಹ ಪರ್ವಕಾಲ. 9 ದಿವಸ ವಿಶೇಷವಾಗಿ ಮಧ್ವಾಚಾರ್ಯರ ಮಂತ್ರ ಸ್ತೋತ್ರಗಳನ್ನು, ಅದರಲ್ಲಿ ನಮಗೆ ಮಧ್ವಾಚಾರ್ಯರ ಬಗ್ಗೆ ಅತಿ ಸಮೀಪದಲ್ಲೇ ರಚನೆ ಮಾಡಿಕೊಟ್ಟ 2 ಗ್ರಂಥಗಳು ಅಂತಂದರೆ, ಒಂದು ವಾಯುಸ್ತುತಿ, ಹರಿವಾಯುಸ್ತುತಿ ತ್ರಿವಿಕ್ರಮ ಪಂಡಿತಾಚಾರ್ಯರು. ಶ್ರೀಮದಾಚಾರ್ಯರ ಪೂಜೆಯನ್ನು ನೋಡಿ ಹನುಮ ಭೀಮ ಮಧ್ವರೂಪದಿಂದ ಪೂಜೆ ಮಾಡ್ತಾ ಇದ್ದದ್ದನ್ನು ಸಾಕ್ಷಾತ್ತಾಗಿ ಕಂಡು ಬರದದ್ದು. ಅಂದರೆ ಮನೆಯಲ್ಲಿ ಕುಳಿತು ಬರದದ್ದು ಅಲ್ಲ, ಬರದದ್ದು ಅನ್ನಬಾರದು, ಅದನ್ನು ಬಾಯಲ್ಲಿ ತಾನಾಗೆ ಬಂದದ್ದು, ವೇದದಂತೆ ಅದು ಅಂತ ಅನ್ನೋದಕ್ಕೆ ನಮ್ಮಲ್ಲಿ ಒಂದು ಪದ್ಧತಿ ಇದೆ. ವೇದವನ್ನು ಅಧ್ಯಯನ ಮಾಡಬೇಕಾದ್ರೆ ಉಪನಯನ ಹಾಗೇ ಇರಬೇಕು. ಉಪನಯನ ಇಲ್ಲದೆ ವೇದಾಧ್ಯಯನ ಇಲ್ಲ ಎಲ್ಲರಲ್ಲೂ. ಹಾಗೆ ವಾಯುಸ್ತುತಿಯನ್ನು ಉಪನಯನ ಆಗೋವರೆಗೂ ಹೇಳಿಕೊಡೋದಿಲ್ಲ, ಅವನೆಷ್ಟೇ ಶಾರ್ಪ್ ಇದ್ರು. ಯಾಕೆ ಅಂದರೆ ಅದು ವೇದ ಸಮಾನ, ಅದು ಗೊತ್ತಿಲ್ಲದಂತೆ ಅವರ ಬಾಯಿಯಿಂದ ಬಂದದ್ದು. ಶ್ರೀಮದ್ ವಿಷ್ಣುಂದ್ರ ನಿಷ್ಠಾ ಅತಿಗುಣ ಗುರುತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲಜ ಲಸತ್ಪಾಂಸವಃ ಅಸ್ಮಾನ್ ಪುನಂತು ಅಂತ ಹೇಳಿ ಕಡೆ ಶ್ಲೋಕ ಸುಬ್ರಹ್ಮಣ್ಯಕ್ಕೆ ಸೂರೇಹೆ ಅಂತ ಅಲ್ಲಿವರೆಗೂ ಮಾಡಿದ್ದಾರೆ. ಹನುಮದ ಅವತಾರ, ಭೀಮಾವತಾರ, ಮಧ್ವಾವತಾರದ ಬಗ್ಗೆ ಇಷ್ಟೆಲ್ಲ ನಾನು ಹೇಳಿದ್ದು ಮಧ್ವರಿಗೆ ಸಮ್ಮತವೋ ಅಸಮ್ಮತವೋ, ಆಚಾರ್ಯರೇ 2 ಶ್ಲೋಕವನ್ನು ತಾವು ಹಾಕಿಕೊಟ್ರು. ನಖಸ್ತುತಿ ಅಂತ, ಪಾಂತು ಅಸ್ಮಾನ್ ಪುರುಹೂತ ವೈರಿ ಬಲವನ್ ಆತಂಗ ಮಾಧ್ಯದ್ಘಟ, ಅದು ಮಧ್ವರು ಮಾಡಿದ್ದದು. ನಖಸ್ತುತಿ ಅಂತ, ನಖ ಅಂದರೆ ಉಗುರು. ನರಸಿಂಹದೇವರ ಉಗುರನ್ನು ಮಧ್ವಾಚಾರ್ಯರು ಸ್ತೋತ್ರ ಮಾಡಿ ಇದರ ಸಮೇತ ಪಠನೆ ಮಾಡ್ರಿ. ಮೊದಲು 2 ಪದ್ಯವನ್ನು ಹೇಳಿ ಆಮೇಲೂ ಮುಗಿಸ್ಬೇಕಾದ್ರೆ 2 ಸಂಪುಟಾಕಾರವಾಗಿ ಮಧ್ಯದಲ್ಲಿ ವಾಯುದೇವರ ಸ್ತೋತ್ರವನ್ನು ಹೇಳಿ ಅಂತ ಮಧ್ವರು ಇದ್ದಾಗೆ ಸ್ತೋತ್ರ ಮಾಡಿ ಶ್ರೀಮದಾಚಾರ್ಯರೇ ಅಥೆಂಟಿಕ್ ಆಗಿ ಅದನ್ನು ಒಪ್ಪಿದ ಶ್ರೀಮದಾಚಾರ್ಯರು ಕೆಲವು ಗ್ರಂಥಗಳ ಕಡೆಯಲ್ಲಿ ಹೇಳ್ತಾರೆ, ಯಸ್ಯತ್ರ್ಯುನ್ನಿದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯನಂ ಭಟ್ಟದ್ದರ್ಶನ ಮಿಥಮೇವ ನಿಹಿತಂ ದೇವಸ್ಯ ಬರ್ಘೋ ಮಹತೆ ಅಂತ. ಒಂದಿಷ್ಟು ಆಚಾರ್ಯರ ಇತಿಹಾಸವನ್ನು ಅದು ತಿಳಿಸಿದರೆ ವಿಸ್ತಾರವಾಗಿ ಮಧ್ವರ ಇತಿಹಾಸವನ್ನು ತಿಳಿಸುವ ಮಂತ್ರವೂ ಆದ ಒಂದು ಗ್ರಂಥ ಅಂದರೆ ಸುಮಧ್ವ ವಿಜಯ. ಅದನ್ನು ರಚನೆ ಮಾಡಿದವರು ನಾರಾಯಣ ಪಂಡಿತಾಚಾರ್ಯರು. ನಾರಾಯಣ ಪಂಡಿತಾಚಾರ್ಯರು ತ್ರಿವಿಕ್ರಮ ಪಂಡಿತಾಚಾರ್ಯರ ಮಕ್ಕಳು.
ತ್ರಿವಿಕ್ರಮ ಪಂಡಿತಾಚಾರ್ಯರು ಮಧ್ವಾಚಾರ್ಯರ ಕಾಲದಲ್ಲಿ ಮಧ್ವರ ಒಟ್ಟಿಗೆ ವಾಕ್ಯಾರ್ಥವನ್ನು ಮಾಡಿ ಮಧ್ವ ಮತವನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ ಮಧ್ವರಕ್ಕಿನ್ನ ವಯಸ್ಸಿನಲ್ಲಿ ವೃದ್ಧರಾದ ಪಂಡಿತರು. ಮಧ್ವಾಚಾರ್ಯರಿಗೂ ಅವ್ರಿಗೂ ವಯಸ್ಸಿನ ಅಂತರ ತುಂಬ. ಮಧ್ವರು ಯುವಕರು ವಯಸ್ಸಿನಲ್ಲಿ, ವಾಯುದೇವರು ಯಾವಾಗಲೂ ಯುವಕರೇ, ಅವರು ಮುದುಕರಾಗೋದಿಲ್ಲ. ಆ ಅವತಾರಾಪೇಕ್ಷೆಯ ನಾರಾಯಣ ಪಂಡಿತರು ಮಧ್ವಾಚಾರ್ಯರ ಕಾಲದಲ್ಲಿ ಒಂದು 4-5 ವಯಸ್ಸಿನ ಹುಡುಗ ಇರಬೇಕು ಅಂತ ಅವರೇ ಹೇಳುವ ಕೆಲವು ಭಾವಪ್ರಕಾಶಿಕ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಸುಮಧ್ವ ವಿಜಯದಲ್ಲಿ ತಾವು ಯಾವ ಆಂಗಲ್ನಲ್ಲಿ ಯಾವ ನಿಟ್ಟಿನಲ್ಲಿ ಕೆಲವು ಪದಗಳನ್ನು ಬಳಸಿದ್ದೇನೆ ಅನ್ನೋದನ್ನ ಭಾವಪ್ರಕಾಶಿಕದಲ್ಲಿ ಅವರೇ ವ್ಯಾಖ್ಯಾನ ಮಾಡಿದ್ದಾರೆ. ಇದಕ್ಕೆ ಈ ಅಭಿಪ್ರಾಯ ಅಂತ. ಅವರು ಪ್ರಾರಂಭದಲ್ಲಿ ಒಬ್ಬ ಇತಿಹಾಸಕಾರನಿಗೆ ಇರಬೇಕಾದ ಪ್ರಜ್ಞೆ ಏನು, ಇತಿಹಾಸ ಅಂದರೆ ಹೇಗಿರಬೇಕು ಅನ್ನೋದರ ಕೆಲವು ಪ್ಯಾರಾಮೀಟರ್ಸ್ ಅನ್ನು ಹೇಳಿದ್ದಾರೆ. ತುಂಬಾ ಅದ್ಭುತವಾಗಿದೆ. ಕಲ್ಪನೆ ಮಾಡಿ ಒಂದು ಕಾವ್ಯವನ್ನು ರಚನೆ ಮಾಡೋದು ಅಂದರೆ ಹುಡುಗರಿಗೆ ಒಳ್ಳೆ ಶಬ್ದಗಳು ತಿಳಿಯಲಿ, ವ್ಯುತ್ಪತ್ತಿ ಬರಲಿ, ಸಂಸ್ಕೃತವನ್ನು ಫ್ಲೂಯೆಂಟ್ ಆಗಿ ಮಾತಾಡಲಿ ಅಂತ. ಇಲ್ಲಿ ಅದಕ್ಕಾಗಿ ಮಾಡಿದ್ದಲ್ಲ ಕಾವ್ಯ. ಇದು ಕಾವ್ಯ, ಇದೊಂದು ಮಂತ್ರ, ಇದನ್ನು ಪಾರಾಯಣ ಮಾಡಿದವರು ಒಳ್ಳೆಯದಾಗಲಿ, ಮಧ್ವರ ಮಹಿಮೆ ಗೊತ್ತಾಗಲಿ ಅಂತ. ಇಲ್ಲೆಲ್ಲ ಕಲ್ಪನೆ ಮಾಡಿಬಿಟ್ರೆ ಪ್ರಯೋಜನ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಈ ಗ್ರಂಥವನ್ನು ರಚನೆ ಮಾಡುವ ಸಂದರ್ಭದಲ್ಲಿ ಫಾಲೋ ಮಾಡಿದ ಕೆಲವು ನಿಯಮಗಳಿದ್ದಾವೆ. ಅದೇನೇನು ನಿಯಮಗಳು ಅಂದರೆ ಅವ್ರು ಹೇಳ್ತಾರೆ, ಮೊದಲು ಕೆಲವನ್ನ ನಾನು ನೋಡಿದ್ದೇನೆ, ಕೆಲವನ್ನ ನಾನು ಹಿರಿಯರಿಂದ ಕೇಳಿದ್ದೇನೆ. ನಾನು ಕೇಳಿದ ಎಲ್ಲವನ್ನೂ ನಾನು ಬರೆದಿದ್ದೇನೆ ಅನ್ಕೋಬೇಡಿ, ನೋಡಿದ್ದನ್ನೆಲ್ಲ ಬರೆದಿದ್ದೇನೆ ಅನ್ಕೋಬೇಡಿ. ಕೆಲವು ನನಗೆ ಮರೆತೋಗಿದೆ, ಆದ್ರಿಂದ ಬರೆದಿಲ್ಲ. ಎಷ್ಟು ಪ್ರಾಮಾಣಿಕರು ನೋಡಿ, ಯಾರು ಅವರನ್ನು ಕೇಳೋರು. ವಿಸ್ಮೃತಾಹ, ಕೆಲವನ್ನ ನಾನು ಬೇಕಂತ ಬಿಟ್ಟಿದ್ದೇನೆ, ಯಾಕೆಂದ್ರೆ ಅದು ದೇವಗುಖ್ಯ, ಇದರ ಬಗ್ಗೆ ಹೇಳಬಾರದು. ಇನ್ನು ಮಧ್ವರ ಕಾಲದಲ್ಲೇ ಒಂದ್ಯಾವುದೋ ಘಟನೆ, ಫಾರ್ ಎಕ್ಸಾಂಪಲ್, ಉತ್ತರಹಳ್ಳಿಗೆ ಮಧ್ವಾಚಾರ್ಯರು ಬಂದಿದ್ರು. ಅದಕ್ಕೆ ಯಾರು ಉತ್ತರಹಳ್ಳಿ ಅಲ್ಲ, ಅವರು ಬಂದದ್ದು ಜಾಲಹಳ್ಳಿ ಅಂತ. ಜಾಲಹಳ್ಳಿ ಅಂತ ಕೆಲವರು ಜನ, ಉತ್ತರಹಳ್ಳಿ ಅಂತ ಕೆಲವು ಜನ. ಈ ರೀತಿಯಾಗಿ ವಿವಾದ ಬಂದಾಗ ಅದರಲ್ಲಿ ಯಾರು ಸ್ವಲ್ಪ ಪ್ರಾಮಾಣಿಕರು, ಅಥೆಂಟಿಕ್ಕೋ ಅವರ ಮಾತನ್ನು ನಾನು ನಂಬಿ ಆ ಘಟನೆಯನ್ನು ಉಲ್ಲೇಖ ಮಾಡಿದ್ದೇನೆ. ಘಟನೆಗಳಲ್ಲಿ ಸ್ವಲ್ಪ ಕಾಂಟ್ರವರ್ಸಿ ಬಂದರೆ ಯಾವುದನ್ನು ಉಲ್ಲೇಖ ಮಾಡಬೇಕು? ಅವತ್ತಿನ ಸ್ಟೇಟಸ್ಸಿನಲ್ಲಿ ಯಾರು ಪ್ರಾಮಾಣಿಕರು, ಯಾರ ಮಾತಿನ ಮೇಲೆ ಹೆಚ್ಚು ಲೋಕದಲ್ಲಿ ಇದ್ದೇ ಇರುತ್ತಲ್ಲ, ಇವರು ನಂಬೋದು, ಅವರು ಸ್ವಲ್ಪ ಬಂಡಲ್ ಜಾಸ್ತಿ, ಎಲ್ಲ ಕಾಲದಲ್ಲೂ ಇದ್ದೇ ಇರುತ್ತಲ್ವ. ಅವ್ರ ಮುಂದೆ ನಾವು ಹೇಳದೇ ಇದ್ರು ಒಳಗೆ ನಾವು ಡಿಸೈಡ್ ಮಾಡಬೇಕಾದ್ರೆ ಕೆಲವೆಲ್ಲ ಪ್ಯಾರಾಮೀಟರ್ಸ್ ಇರುತ್ತೆ. ಇದನ್ನು ಅವ್ರು ಅಂದಿದ್ದಾರೆ. ಇನ್ನು ಕೆಲವೊಂದನ್ನು ಶ್ರೀಮದಾಚಾರ್ಯ ಹೇಳಿದ ಮೇಲೆ ಅದರ ಮೇಲೆ ನನ್ನ ಯಾವ 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 ಚರ್ಚೆನೂ ಇಲ್ಲ, ನೀವು ಮಾಡಬೇಡಿ ಅಂತ. ಯಾಕೆ? ಚರ್ಚೆ ಮಾಡಿದರೂ ಅದು ನಿಮಗೆ ಉತ್ತರ ಸಿಗದಂತೆ. ಅಚ್ಯುತ ಪ್ರೇಕ್ಷಾಚಾರ್ಯರ ಬಗ್ಗೆ ಒಂದು ಮಾತನ್ನು ಹೇಳಿದ್ದಾರೆ. ವಾಯುದೇವರು ಮಧ್ವಾಚಾರ್ಯರ ಗುರುಗಳಾಗುವ ಯೋಗ್ಯತೆ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಹೇಗೆ ಬಂತು? ಒಂದು ಘಟನೆಯನ್ನು ಹೇಳ್ತಾರೆ. ಪುರೈಷ ಕೃಷ್ಣಾಕಲ ಸಿದ್ಧ ಶುದ್ಧಿಮದ್ವರಾನ್ನ ಭುಕ್ತ ಕೆಲ ಪಾಂಡವಾಲಯೇ. ಈ ಅಚ್ಯುತ ಪ್ರೇಕ್ಷಾಚಾರ್ಯರು ಹಿಂದಿನ ಜನ್ಮದಲ್ಲಿ ಭಿಕ್ಷಾಟನೆಯನ್ನು ಮಾಡೋರಂತೆ. ಭಿಕ್ಷಾಟನೆಯನ್ನು ಮಾಡಬೇಕಾದರೆ ಪಾಂಡವರ ಮನೆ ಮುಂದೆ ಬರೋರಂತೆ. ಬಂದಾಗ ದ್ರೌಪದಿ ಮಾಡಿದ ಅಡಿಗೆ ಭೀಮಸೇನ ದೇವರು ಮಾಡಿದ ನೈವೇದ್ಯ. ಈ ಅಡಿಗೆಯನ್ನು ತಿಂದ ಪುಣ್ಯಕ್ಕೆ ಅವರಿಗೆ ಮಧ್ವರ ಗುರುಗಳಾಗುವ ಯೋಗ್ಯತೆ ಬಂತು. ಅದನ್ನು ಮಧ್ವಾಚಾರ್ಯ ಮಾತ್ರ ಹೇಳ್ಬೋದು, ಯಾರು ಹೇಳಲಿಕ್ಕಾಗತ್ತೆ? ನೀವು ಹಿಂದಿನ ಜನ್ಮದಲ್ಲಿ ಎಲ್ಲ ಹೋಗಿದ್ರಿ ಅಂದರೆ ನಿನ್ನೆ ಎಲ್ಲಿ ಊಟಕ್ಕೆ ಹೋಗಿದ್ವಿ ಅನ್ನೋದೇ ನೆನಪಿಲ್ಲ. ಇದು ಹಿಂದಿನ ಜನ್ಮದಲ್ಲಿ ಎಲ್ಲ ನಮಗೆ ನೆನಪಿರೋದಿಲ್ಲ. ಮತ್ತೆ ಹಿಂದಿನ ಜನ್ಮದ್ದೆಲ್ಲ ಯಾರು ಹೇಳಬೇಕು? ಇವು ಕೆಲವು ಜನ್ಮಾಂತರದ ವಿಷಯಗಳನ್ನು ಶ್ರೀಮದಾಚಾರ್ಯ ಹೇಳ್ತಾರೆ. ಇಲ್ಲಿ ಭಾವಿ ಮಾರೀಚ ದೃಗ್ವಿಹಿ, ಇವನು ಮುಂದೆ ಮಾರೀಚ ಆಗ್ತಾನೆ ಅಂತ ಕೆಲವು. ಪಾರಂತಿ ಸುರಸದನಂ, ಪಾರಂತಿ ಅನ್ನೋ ದೇವಸ್ಥಾನಕ್ಕೆ ಹೋದಾಗ ನಾನು ಭೀಮನಾದಾಗ ಪ್ರತಿಷ್ಠೆ ಮಾಡಿದ 5 ಲಿಂಗಗಳು, ಅದನ್ನು ಮಧ್ವರು ಮತ್ತೆ ಉದ್ಧಾರ ಮಾಡಿದ್ರು. ಅವೆಲ್ಲವೂ ಆಚಾರ್ಯರು ಹೇಳಿದ ಮೇಲೆ ಅದರ ಮೇಲೆ ನೋ ಕ್ವಶ್ಚನ್. ಅದೆಲ್ಲರೂ ಆ ಮಾತನ್ನಂದೆ. ಅಶುದ್ಧಂ ಪ್ರಮಾಣಂ ಸಮೇ ಭೂಯ ತತ್ವ ವಿನಿರ್ಣಯಾಯ ಭಗವಾನ್ ಆನಂದ ತೀರ್ಥೋ ಮುನಿ ಅಂತ ಶ್ರೀಮದ್ ಟೀಕಾಕೃತ್ಪಾದರು ಸುಧೆಯ ಮಂಗಲಾಚರಣೆಯಲ್ಲಿ ನನಗೆ ಪ್ರಮಾಣ ಅವರು ತತ್ವಪ್ರದೀಪಿಕೆ ಅಂತ ಒಂದು ಗ್ರಂಥ ಇದೆ, ತ್ರಿವಿಕ್ರಮ ಪಂಡಿತಾಚಾರ್ಯ ರಚನೆ ಮಾಡಿದ್ದು. ಅವರಂತಾರೆ ಅಲ್ಲಿ ಶ್ರೀಮದಾಚಾರ್ಯರ ಹೇಳಿದ ಮೇಲೆ ಇನ್ನೊಂದು ಪ್ರಮಾಣ ಬೇಕಾ?
ಸೂಕ್ತಾರ್ಥೆ ಯದ್ಯಪ್ಯಾಚಾರ್ಯೋಕ್ತಂ, ಶ್ರೀಮದಾಚಾರ್ಯ ಹೇಳಿದ್ದಾರೆ ಅಂದ ಮೇಲೆ ಸೂಕ್ತಾರ್ಥೆ ಸ್ವಯಮೇವ ಪ್ರಮಾಣಂ, ತಾವು ಹೇಳಿದ ಮಾತಿಗೆ ಇನ್ನೊಂದು ಪ್ರಮಾಣ ಬೇಡೇ ಬೇಡ. ಆದರೂ ಶ್ರೀಮದಾಚಾರ್ಯರು ಯಾವುದೇ ಮಾತನ್ನು ಆಡಿದರು ಅದಕ್ಕೊಂದು ಗ್ರಂಥದ ಕೊಟೇಶನ್ ಕೊಡ್ತಾರೆ. ಈ ಗ್ರಂಥದಲ್ಲಿ ಹೀಗೆ ಹೇಳಿದೆ, ಆ ಗ್ರಂಥದಲ್ಲಿ ಹೀಗೆ ಹೇಳಿದೆ. ನನಗೆ ಆಚಾರ್ಯರ ಬಗ್ಗೆ ವಿಶ್ವಾಸ ಇದೆ. ಮುಂದೆ ಬಂದವನು ಕೇಳಿದಾಗ ಅವನು ಆಚಾರ್ಯರನ್ನು ನಂಬಬೇಕು ಅಂತಿಲ್ಲ. ಆಧಾರ ಇದ್ರೆ ನಂಬುತ್ತೇನೆ, ಇಲ್ಲ ಅಂದ್ರೆ ಇಲ್ಲ. ನಿಮಗೆ ನಿಮ್ಮ ಆಚಾರ ದೊಡ್ಡವರು. ಕೋರ್ಟಿನಲ್ಲಿ ನಾವು ವಾಕ್ಯಾರ್ಥ ಆರ್ಗ್ಯುಮೆಂಟ್ ಮಾಡ್ಬೇಕಾದ್ರೆ ಏನು ಅನ್ಕೊಂಡಿದೆ, ನಮ್ಮ ಆಚಾರನಂದ್ರೆ ನಿನ್ನ ಕಣ್ಣು ಹೋಗುತ್ತೆ, ಹೋಗ್ಲಿ ಬಿಡ್ರಿ, ಐ ಹಾಸ್ಪಿಟಲ್ಗೆ ಹೋಗ್ತೀನಿ, ಏನಾದರೂ ಡಾಕ್ಯುಮೆಂಟ್ ಇದೆಯಾ ಅಂತ. ಅದಕ್ಕೆ ಶ್ರೀಮದಾಚಾರ್ಯರು ಅನೇಕ ಪ್ರಮಾಣಗಳನ್ನು ಕೊಟ್ಟಿದ್ದಾರೆ ಅಂತ ತುಂಬ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾರೆ. ಸುಮಧ್ವ ವಿಜಯ ಇದೊಂದು ಕಾವ್ಯ. ಇದರಲ್ಲಿ 1008 ಶ್ಲೋಕಗಳು ಇದ್ದಾವೆ. 16 ಸರ್ಗಗಳನ್ನು, ಸರ್ಗ ಅಂದರೆ 16 ವಿಭಾಗ. 16 ಸರ್ಗಗಳಲ್ಲಿ ಮೊದಲನೇ ಸರ್ಗ ಮಧ್ವಾಚಾರ್ಯರ ಅವತಾರಕ್ಕೆ ಪೀಠಿಕೆ, ಮಂಗಲಾಚರಣೆ. ಮಂಗಲಾಚರಣೆಯ ನಂತರ ಈ ಮಧ್ವರು ಯಾರು ಅಂದರೆ ಹನುಮ, ಭೀಮ. ಹನುಮದ ಅವತಾರದ ಸಂಕ್ಷಿಪ್ತವಾದ ಪರಿಚಯ, ಭೀಮಾವತಾರದ ಸಂಕ್ಷಿಪ್ತ ಪರಿಚಯ. ಭೀಮಾವತಾರದಲ್ಲೇ ಮಧ್ವರಾಗಿ ಅವತಾರ ಮಾಡಲಿಕ್ಕೆ ಸ್ಟೇಜನ್ನು ನಿರ್ಮಾಣ ಮಾಡಿಕೊಂಡ್ರು. ಸೌಗಂಧಿಕಾ ಪುಷ್ಪವನ್ನು ತರಲಿಕ್ಕೆ ಹೋದಾಗ ಅಲ್ಲೆಲ್ಲ ದೈತ್ಯರನ್ನು ಕೊಂದು ಕ್ರುದ್ಧ ಕ್ರೋಧೈಕವಶ್ಯ ಕ್ರಿಮಿರಿವ ಅಂತ ವಾಯುಸ್ತುತಿಯಲ್ಲಿ ಬರುತ್ತೆ. ಅನೇಕ ದೈತ್ಯರನ್ನೆಲ್ಲ ಸಂಹಾರ ಮಾಡಿ ಅವರು ನಾವು ಇದೆಲ್ಲ ಮಾಡಿದ್ದಾರೆ. ಏತತ್ ಪ್ರತೀಪಂ ಕಿಲಕರ್ತು ಕಾಮ ನಷ್ಟೌಜಸಃ ಸಂಕಟಮೇವ ಮಾಪ್ಯ. ತುಂಬ ಸಂಕಟ ಆಯಿತು, ಏನಾದರೂ ಈ ವಾಯುದೇವರಿಗೆ ಮಾಡಬೇಕು, ಭೀಮನಿಗೆ ಏನಾದರೂ ತೊಂದರೆ ಕೊಡಬೇಕು. ಈ ಜನ್ಮದಲ್ಲ ಮುಂದಿನ ಜನ್ಮದಲ್ಲಾದರೂ ತೊಂದರೆ ಕೊಡುವ ಅಂತ ವಾಯುದೇವರಿಗೆ ತುಂಬ ಬೇಜಾರಾಗೋ ಕೆಲಸ ಯಾವುದು? ಒಬ್ಬೊಬ್ಬರಿಗೆ ಒಂದೊಂದು ಬೇಜಾರಾಗುತ್ತೆ. ತುಂಬ ಬೇಜಾರಾಗೋದು ಮನೆಯಲ್ಲಿ ಯಾವುದು ಅಂದರೆ, ಮನೆಯವರು ಸೀರಿಯಲ್ ನೋಡ್ತಾ ಇರಬೇಕು, ನಾವು ಕ್ರಿಕೆಟ್ ಹಾಕೋಬೇಕು, ಮೈ ಮುರಿದೋಗತ್ತೆ. ಅದರಲ್ಲಿ ಅವನು ಹಾಕೊಂಡಿದ ತಕ್ಷಣ ಒಬ್ಬ ಔಟ್ ಆದರೆ ಎಷ್ಟು ಆನಂದನೋ, ನಮ್ಮ ದ್ರೋಹವೇ ಅವನು ಔಟ್ ಆದ ಅಂತಾರೋ ಹಾಗೆ ನಮಗೆ ನಿಮಗೆಲ್ಲ ಇದು ಲೌಕಿಕವಾದ ಆನಂದವನ್ನು ಕೊಡುವಂಥದ್ದು. ವಾಯುದೇವರಿಗೆ ತುಂಬ ಬೇಜಾರು ಏನಂದರೆ, ಅವರ ಅಪ್ಪನನ್ನ ಬೈದರೆ ತುಂಬ ಬೇಜಾರಂತೆ. ದೇವರನ್ನ ನಿರ್ಗುಣ ನಿರಾಕಾರ ಅಂದ್ಬಿಟ್ರೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅದಕ್ಕೇನು ಮಾಡಿದರು, ನಿರ್ಗುಣ ನಿರಾಕಾರ ಅಂತ ವೇದಗಳನ್ನು ಕೋಟ್ ಮಾಡಿ ವೇದವನ್ನು ಕೆಟ್ಟದಾಗಿ ಅರ್ಥೈಸಿದಾಗ, ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದಾಗ ಮಧ್ವರ ಅವತಾರದ ಬಗ್ಗೆ 2ನೇ ಸರ್ಗ. 3ನೇ ಸರ್ಗದಲ್ಲಿ ಮಧ್ವಾಚಾರ್ಯರಿಗೆ ಉಪನಯನ, ಗುರುಕುಲದಲ್ಲಿ ಅಧ್ಯಯನ. 4ನೇ ಸರ್ಗದಲ್ಲಿ ಮಧ್ವಾಚಾರ್ಯರಿಗೆ ಸನ್ಯಾಸ, ಪೂರ್ಣ ಪ್ರಜ್ಞಾ ಅಂತ ನಾಮಕರಣ ಆಯಿತು. 5ನೇ ಸರ್ಗದಲ್ಲಿ ಮಧ್ವಾಚಾರ್ಯರನ್ನು ವೇದಾಂತ ಸಾಮ್ರಾಜ್ಯದಲ್ಲಿ ಕೂಡಿಸಿದ್ದು. ಪ್ರಾಯ ನಮ್ಮಲ್ಲಿ ಹೀಗೆ ಪದ್ಧತಿ ಇತ್ತು. ಮೊದಲು ಸನ್ಯಾಸವನ್ನು ಕೊಟ್ಟು ಕೆಲವು ದಿವಸ ಆದಮೇಲೆ ಈಗೂ ಹಾಗೆ ಮಾಡ್ತಾರೆ, ಆದರೆ 2 ಹೆಸರನ್ನು ಇಡೋದಿಲ್ಲ. ಸನ್ಯಾಸವನ್ನು ಕೊಟ್ಟ ಒಂದು ಚಾತುರ್ಮಾಸ್ಯ ಆಗೋವರೆಗೂ ಅವರ ಕೈಯಲ್ಲಿ ದೇವರನ್ನು ಮುಟ್ಸೋದಿಲ್ಲ, ಪಟ್ಟದ ದೇವರನ್ನು. ನಮ್ಮಲ್ಲಿ ಪಟ್ಟದ ದೇವರನ್ನು ಮುಟ್ಸೋದಿಲ್ಲ. ಉಡುಪಿಯಲ್ಲಿ ಪಟ್ಟದ ದೇವರನ್ನ ಹಾಗೂ ಉಡುಪಿ ಕೃಷ್ಣನನ್ನ ಒಂದು ಚಾತುರ್ಮಾಸ್ಯ ಆಗಬೇಕು. ಸಪೋಸ್ ಆ ಗುರುಗಳು ಕೃಷ್ಣಾರ್ಪಣವೇ ಆಗಿ ಬಿಟ್ಟಿದ್ದಾರೆ ಅಂತಾದರೆ ನಮ್ಮಗಳಲ್ಲಿ ಇಮಿಡಿಯೇಟ್ ಆಗಿ ಪೂಜೆ ನಿಲ್ಲಬಾರದು ಅಂತ ಆಶ್ರಮವನ್ನು ತೆಗೆದುಕೊಂಡು ಮಾರನೇ ದಿವಸದಿಂದಾನೇ ಮಾಡ್ತಾರೆ. ಹೀಗೆ ಎವರಿ ರೂಲ್ ಆಸ್ ಅನ್ ಎಕ್ಸೆಪ್ಷನ್. ಕೆಲವರು ಕೇಳಬಹುದು, ಅವ್ರು ತಕ್ಷಣ ಮಾಡಿದ್ರು ಮತ್ತು ನೀವು ನೋಡೋದು ಹೀಗೆ ಹೇಳಿದ್ರಿ ಅಂತ. ಅದು ಅನಿವಾರ್ಯತೆ ಇದ್ದಾಗ, ಗುರುಗಳೇ ಇದ್ದಾಗ ಆಶ್ರಮವನ್ನು ಕೊಟ್ಟರೆ ಅವರು ಒಂದು ಚಾತುರ್ಮಾಸ್ಯ ಕಳೆದ ಮೇಲೆ ಪಟ್ಟದ ದೇವರನ್ನು ಮುಟ್ಟೋ ಪದ್ಧತಿ. ಸುಮಧ್ವ ವಿಜಯದಲ್ಲಿ ನೋಡಿದ್ರೆ ಮೊದಲು ಆಶ್ರಮ ಕೊಟ್ಟಾಗ ಅವರಿಗೆ ಕೊಟ್ಟ ನಾಮಕರಣ ಪೂರ್ಣ ಪ್ರಜ್ಞಾ. ವೇದಾಂತ ಸಾಮ್ರಾಜ್ಯದಲ್ಲಿ ಕೂಡಿಸಿದಾಗ ಆನಂದ ತೀರ್ಥರು ಅಂತ ನಾಮಕರಣವನ್ನು ಮಾಡಿದ್ದಾರೆ. ಅದು 5ನೇ ಸರ್ಗದಲ್ಲಿ ಹೇಳಿ, ಆನಂದ ರೂಪಸ್ಯ ಪರಸ್ಯ ಪಾತ್ರಧೀರ್ ಆನಂದ ಸಂದಾಯಿ ಶುಶಾಸ್ತ್ರ ಕೃತ್ಸಯತೆ ಆನಂದ ತೀರ್ಥಯತಿ ಪದಂ ಗುರುದಿತಂ ಬಭೂವ ತಸ್ಯ ಅತ್ಯನುರೂಪ ರೂಪಕಂ. ಸರಿಯಾಗಿ ಇದೆ ಅಂದರು. ಯಾಕೆಂದರೆ ಹೆಸರಿಗೆ ತಕ್ಕ ಸ್ವಲ್ಪ ಆದರೂ ಗುಣ ಇರಬೇಕು. ಸುಖತೀರ್ಥ ಅಂತ ಹೆಸರು ಸದಾ ಅಳಬರಿಕೆ ಆದರೆ ದುಃಖರಾವ್ ಅಂತಾನೆ ಇಡೋದು ಒಳ್ಳೆಯದು.
ಆನಂದಪ್ರದವಾದ ಶಾಸ್ತ್ರವನ್ನು ಕೊಟ್ಟು ಎಲ್ಲರಿಗೂ ಆನಂದವನ್ನು ಕೊಟ್ಟದ್ದರಿಂದ ಮಧುವಿನಂತ ಮತ ಮಧ್ವಮತ ಅಂತ ದಾಸರೆಲ್ಲ ಅಂತಾರೆ. ಅಲ್ಲೊಂಚೂರು ವಾಕ್ಯಾರ್ಥಗಳು ನಡೆದದ್ದು ಒಂದಿಷ್ಟಿದೆ. ಬುದ್ಧಿಸಾಗರ ಹಾಗೂ ವಾದಿಸಿಂಹ ಅಂತ ಬೌದ್ಧರ ಜೊತೆ ವಾಕ್ಯಾರ್ಥವನ್ನು ಮಾಡಿ ಜಯಭದ್ರವನ್ನು ಶ್ರೀಮದಾಚಾರ್ಯರು ಪಡೆದದ್ದು. 6ನೇ ಸರ್ಗದಲ್ಲಿ ಐತರೇಯ ಉಪನಿಷತ್ತಿನ ಸೂಕ್ತದ ವ್ಯಾಖ್ಯಾನ, ಅದನ್ನು ತುಂಬ ಸುಂದರವಾಗಿ ಕೇಳಿದವರಿಗೆ ಅರ್ಥವನ್ನು ವಿವರಿಸಿ ಕೆಲವು ಮಾತುಗಳೆಲ್ಲ ಅವರು ಶ್ರೀಮದಾಚಾರ್ಯರು ಸರಿಯಾದ ಭಾಷ್ಯವನ್ನು ನಾನು ಬರೀತೇನೆ ಬ್ರಹ್ಮಸೂತ್ರಗಳಿಗೆ ಅಂತ ಪ್ರತಿಜ್ಞೆಯನ್ನು ಮಾಡಿ ನಂತರದಲ್ಲಿ ಬದರಿಕಾಶ್ರಮಕ್ಕೆ ಬಂದರು. ಬದರಿಗೆ ಅಲ್ಲಿ ವೇದವ್ಯಾಸ ದೇವರ ವರ್ಣನೆ, ವೇದವ್ಯಾಸ ದೇವರ ಪೂರ್ಣ ಅನುಗ್ರಹ ಸಂಪಾದನೆ. 8ನೇ ಸರ್ಗದಲ್ಲಿ ನರನಾರಾಯಣ ಆಶ್ರಮ ಅಂತಿದೆ. ಅಲ್ಲಿಗೆ ಬಂದಾಗ ಅನೇಕ ಅವತಾರಗಳನ್ನು ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ಗಜೇಂದ್ರ ಎಲ್ಲ ಅವತಾರಗಳ ವರ್ಣನೆ ಮಾಡಿ, ಅಂದರೆ ಮಧ್ವರು ದೇವರನ್ನ ಕಂಡ ಬಗೆ ಕಡೆಗೆ ಉಪಸಂಹಾರ ಮಾಡ್ತಾರೆ. ನಿನ್ನ ಅನಂತ ರೂಪಗಳು ವರ್ಣನೆ ಮಾಡಿದ್ರೆ ಸುಮಧ್ವಿಜಯ ಮುಗಿಯೋದು ಹೇಗೆ ಅಂತ ಪರಮಾತ್ಮನೇ ಸತತ ಮೇಕ ರೂಪಿಣೆ ದಶ ರೂಪಿಣೆ ಶತಸಹಸ್ರ ರೂಪಿಣೆ ಅಂತ. 9ನೇ ಸರ್ಗದಲ್ಲಿ ಮಧ್ವಾಚಾರ್ಯರು ಬದರಿಯಿಂದ ಇಳಿದು ಬರ್ತಾರೆ. ಇಳಿದು ಬಂದ ಮೇಲೆ ಬ್ರಹ್ಮಸೂತ್ರ ಭಾಷ್ಯವನ್ನು ಮೊದಲನೇ ಬಾರಿ ಗೋದಾವರಿ ತೀರದಲ್ಲಿ ವ್ಯಾಖ್ಯಾನ ಮಾಡಿದಾಗ ಶೋಭನ ಭಟ್ಟರು ಅಂತ ಅವರೇ ಮುಂದೆ ಪದ್ಮನಾಭ ತೀರ್ಥರಾದರು. ಅವರು ಆಚಾರ್ಯರ ವಾಕ್ಯಾರ್ಥವನ್ನು ಕೇಳಿ ದಾಸಾನುದಾಸರಾದದ್ದು. ಆ ವಿಷಯಗಳನ್ನು ತುಂಬ ಚೆನ್ನಾಗಿ ಉಲ್ಲೇಖ ಮಾಡಿದ್ದಾರೆ. ಅದಾದ ಮೇಲೆ 10ನೇ ಸರ್ಗದಲ್ಲಿ ಒಬ್ಬ ಶಿಷ್ಯ ಮಧ್ವಾಚಾರ್ಯರ ಚರಿತ್ರೆಯನ್ನು ಹೇಳ್ತೇನೆ ಅಂತ ಬದರಿಕಾಶ್ರಮದ ಯಾತ್ರೆ ಅಲ್ಲಾದ ಅನೇಕ ಘಟನೆಗಳನ್ನು ಬೇರೆ ಬೇರೆ ಮೀಟರ್ಸಲ್ಲಿ ಒಂದೊಂದು ಶ್ಲೋಕ ಒಂದೊಂದು ಶೈಲಿಯಲ್ಲಿ ಇದೆ. 10ನೇ ಸರ್ಗ. 11ನೇ ಸರ್ಗ ಸುಮಧ್ವ ವಿಜಯದಲ್ಲಿ ವೈಕುಂಠ ವರ್ಣನೆ. ಅದನ್ನು ಯಾಕೆ ಮಾಡಿದ್ದು ಅಂದರೆ, ಸಾಮಾನ್ಯವಾಗಿ ಒಂದು ಕಾವ್ಯ ಅಂತ ಆಗಬೇಕಾದರೆ ಎಲ್ಲ ರಸಗಳಿಂದ ತುಂಬಿದರೆ ಅದು ಕಾವ್ಯ. ಶೃಂಗಾರ ರಸ ಕಾವ್ಯದ ಹೃದಯ ವಾಸ್ತವಿಕವಾಗಿ. ಶೃಂಗಾರ ಅಂದರೆ ಪತಿಪತ್ನಿಯರು ಜೀವನವನ್ನು ಮಾಡಿದ ರೀತಿ, ನೀತಿ ಇದೆಲ್ಲ ಹೇಳಬೇಕು. ಸಾಮಾನ್ಯವಾಗಿ ಕಾವ್ಯ ಅಂದರೆ ಕವಿಯ ಕಲ್ಪಿತನಾದ ಒಬ್ಬ ನಾಯಕ, ಒಬ್ಬ ನಾಯಕಿ, ಹೀರೋ, ಹೀರೋಯಿನ್. ಅದು ಕಲ್ಪಿತ. ಅವನು ಹಾಗಿರಬೇಕು ಅಂತಾನೇ ಇಲ್ಲ. ಅವನು ವರ್ಣನೆ ಮಾಡ್ತಾನೆ. ಅವನ ತೋಳುಗಳು ದುಂಡಾಗಿ ಆನೆಯು ನಾಚುವಂತೆ ಇತ್ತು, ಅವನ ಮುಖಕಮಲವನ್ನು ನೋಡಿದಾಗ ಆನಂದ ಪಡುವಂತೆ ಇತ್ತು ಅಂತ. ಹಾಗೇನಿರಬೇಕು ಅಂತಿಲ್ಲ. ಅವನ ಮುಖ ನೋಡಿದ್ರೆ ಬೇಸರ ಬರೋ ಥರನೂ ಇರಬಹುದು. ಇವನ ಕಲ್ಪನೆಯಲ್ಲೇ ಹಾಗೆಲ್ಲ ಇರುತ್ತೆ. ಆದರೆ ಇಲ್ಲಿರುವ ಕಥಾನಾಯಕರು ವಾಯುದೇವರ ಅವತಾರರಾದ ಆನಂದ ತೀರ್ಥ ಭಗವತ್ಪಾದರು. ಇವರ ಶೃಂಗಾರದ ಬಗ್ಗೆ ಹೇಳುವ ಅಂದರೆ ಇವರು ಮದುವೆನೇ ಆಗಿಲ್ಲ. ಏನೋ ಮದುವೆ ಆದ ಮೇಲೆ ಅವರು ಸನ್ಯಾಸ ತೆಗೆದುಕೊಂಡಿದ್ರೆ ಪೂರ್ವಾಶ್ರಮದಲ್ಲಿ ಅವರ ಸಂಸಾರ ಹೀಗಿತ್ತು ಅಂತ ಏನು ಹೇಳಬೇಕು? ಅದಕ್ಕೆ ವೈಕುಂಠದ ವರ್ಣನೆ ಮಾಡಿಬಿಟ್ರು. ಅಲ್ಲ ರೀ, ಏನೋ ಶೃಂಗಾರ ಹೇಳಬೇಕು ಅಂತ ಹೇಳಿ ನೀವು ಯಾವುದೋ ವೈಕುಂಠದ ವರ್ಣನೆ ಮಾಡಿದ್ರೆ ಕಿಂಕೇನ ಸಂಗತಂ, ಯಾವುದಕ್ಕೂ ಏನು ಸಂಬಂಧ ಏನು? ಇಲ್ಲ ಇಲ್ಲ, ನಿಜವಾದ ಸಂತೋಷ, ನಿಜವಾದ ಆನಂದ ಇರೋದು ವೈಕುಂಠದಲ್ಲಿ. ಆ ವೈಕುಂಠಕ್ಕೆ ಟಿಕೆಟ್ ಕೌಂಟರೇ ಈ ಮಧ್ವಾಚಾರ್ಯರ ಗ್ರಂಥಗಳು. ಮಹಾನಂದ ತೀರ್ಥಸ್ಯ ಭಾಷ್ಯ ಭಾವ ಮನೋವಾಗ್ಭಿ ಆವರ್ತಯಂತೆ ಸ್ವಶಕ್ತ್ಯ ಅಂತ ಕಡೆಯಲ್ಲಿ ಹೇಳ್ತಾರೆ. ಅದನ್ನು ವರ್ಣನೆ ಮಾಡಿದ್ದು ನಾರಾಯಣ ಪಂಡಿತರು. ಹೇಗೆ ಅಂದರೆ, ಮಧ್ವಾಚಾರ್ಯರ ಮಹಿಮೆಯ ಪಾಠವನ್ನು ಕೇಳಲಿಕ್ಕೆ ಶೇಷದೇವರು ಬಂದಿದ್ರಂತೆ. ಶೇಷದೇವರ ಶಿಷ್ಯರು ಸನಕ, ಸನಂದನ, ಸನಾತನ, ಸನತ್ಕುಮಾರ. ಆ 4 ಜನ ಶೇಷದೇವರನ್ನು ಕೇಳದ್ರಂತೆ, ನೀವು ಇವ್ರ ಪಾಠ ಕೇಳಿದ್ರಲ್ಲ, ಇವ್ರ ಪಾಠ ಕೇಳಿದ್ರೆ ಸ್ವರ್ಗ ಸಿಗತ್ತಾ? ಅದಕ್ಕೆ ಶೇಷದೇವರಂದ್ರು, ಸ್ವರ್ಗಕ್ಕಾಗಿ ಅವ್ರ ಪಾಠ ಬೇಡ, ಅವ್ರ ಹೆಸರು ಸಾಕು ಅಂತ. ಮತ್ತೆ ಇವ್ರ ಪಾಠ ಕೇಳಿದ್ರೆ ಏನ್ ಸಿಗತ್ತೆ? ಮೋಕ್ಷವೇ ಸಿಗತ್ತೆ. ಹೌದಾ, ಮೋಕ್ಷ ಹೇಗಿರುತ್ತೆ ಅಂದಾಗ ಆಗ ಮೋಕ್ಷದ ವರ್ಣನೆಯನ್ನ ಮಾಡ್ತಾರೆ. ಇನ್ನು 12ನೇ ಸರ್ಗದಲ್ಲಿ ಆಚಾರ್ಯರು ಅನೇಕ ವಾದಿ ನಿಗ್ರಹವನ್ನು ಮಾಡಿದ್ದು. ಆಕ್ರೋಶಂತೋ ನಿರಾಶಾಹ ಭಯಭರ ವಿವಶ ಸ್ವಾಶಯ ಚಿನ್ನದರ್ಪಾಹ ಅಂತೇನೋ ವಾಯುಸ್ತುತಿ ಶ್ಲೋಕ ಇದೆ, ಅದರ ವಿವರಣೆ 12ನೇ ಸರ್ಗ. 13ನೇ ಸರ್ಗದಲ್ಲಿ ವಿಶೇಷವಾಗಿ ಆಚಾರ್ಯರ ದಿನಚರಿ, ಪಾಠ, ಪ್ರವಚನ ಅದನ್ನು ಹೇಳಿ ತ್ರಿವಿಕ್ರಮ ಪಂಡಿತಾಚಾರ್ಯರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. 14ನೇ ಸರ್ಗದಲ್ಲಿ ಆಚಾರ್ಯರ ಪೂಜೆ, ಆಚಾರ್ಯರ ನಿರ್ಮಾಲ್ಯ ವಿಸರ್ಜನೆ ಮಾಡಿದಾಗ ಅಮೃತ ಬಂದದ್ದು ಅದೆಲ್ಲ ಹೇಳಿ ಆದ ಮೇಲೆ ಅವರೊಟ್ಟಿಗೆ
ವಾಕ್ಯಾರ್ಥ ಮಾಡಬೇಕು ಅಂತ ತ್ರಿವಿಕ್ರಮ ಪಂಡಿತರು ಬಂದದ್ದು. ತ್ರಿವಿಕ್ರಮ ಪಂಡಿತಾಚಾರ್ಯರು 15ನೇ ಸರ್ಗದಲ್ಲಿ ವಾಕ್ಯಾರ್ಥ ಮಾಡಿದ್ದನ್ನು ತುಂಬ ಅದ್ಭುತವಾಗಿ ಮಧ್ವಾಚಾರ್ಯರು ಪ್ರವಚನ ಮಾಡಿದ್ದನ್ನು ಸಂಕ್ಷೇಪವಾಗಿ ಹೇಳಿದ್ದಾರೆ. ಇಷ್ಟು ಚೆನ್ನಾಗಿದೆ. ಪುಟ್ಟ ಪುಟ್ಟ ಶ್ಲೋಕದಲ್ಲಿ ಎಲ್ಲ ಮತಗಳ ನಿರಾಕರಣೆಯನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದನ್ನು ವರ್ಣನೆ ಮಾಡಿ 15 ದಿವಸ ತ್ರಿವಿಕ್ರಮ ಪಂಡಿತರಿಗೂ ಮಧ್ವರಿಗೂ ಆದ ವಾಕ್ಯಾರ್ಥ, ಕಡೆಯಲ್ಲಿ ಅವರ ದಾಸಾನುದಾಸರಾದರು ತ್ರಿವಿಕ್ರಮ ಪಂಡಿತರು. ಆ ವಿಷಯವನ್ನು ಹೇಳಿದರೆ 16ನೇ ಸರ್ಗದಲ್ಲಿ ಒಬ್ಬ ಶಿಷ್ಯ ಮಧ್ವರ ಚರಿತ್ರೆಯನ್ನೆಲ್ಲ ಹೇಳಿ ಮಧ್ವಾಚಾರ್ಯರ ಮಹಿಮೆಯನ್ನೆಲ್ಲ ದೇವತೆಗಳು ಕೊಂಡಾಡ್ತಾ ಇದ್ದಾಗ ಪುಷ್ಪವೃಷ್ಟಿಯಾಗಿದೆ. ಆ ಪುಷ್ಪವನ್ನು ಸರಸಿ ನೋಡಿದಾಗ ಆಚಾರ್ಯರು ಅಂತರ್ಧಾನ ಆಗಿದ್ರು. ಎಲ್ಲರೂ ಪಾಪ ದುಃಖದಿಂದ ಆತ್ತಾಗ ಒಂದು ವಾಯ್ಸ್ ಕೇಳಿಸ್ತು, ನಾನು ಇಲ್ಲಿ ಅದೃಶ್ಯನಾಗಿದ್ರು ನಾನು ಬದರಿಯಲ್ಲಿ ದೃಶ್ಯನಾಗಿ ಇದ್ದೇನೆ, ನೀವೇನು ಗಾಬರಿ ಆಗಬೇಡ್ರಿ ಅಂತ. ಅಲ್ಲಿಗೆ ಸುಮಧ್ವ ವಿಜಯ ಇತಿ ನಿಗದಿತವಂತಸ್ತತ್ರ ವಂದಾರ ಕೇಂದ್ರಾಹ ಗುರು ವಿಜಯ ಮಹಂತಂ ಲಾಲಯಂತೋ ಮಹಾಂತಂ ಬಮುರ್ಷು ಅಖಿಲ ದೃಶ್ಯಂ ಪುಷ್ಪವಾರಂ ಸುಗಂಧಂ ಹರಿದೈತ ವರಿಷ್ಠೆ ಶ್ರೀಮದಾನಂದ ತೀರ್ಥೆ ಅಂತ ಸುಮಧ್ವ ವಿಜಯದ ಮಂಗಲವನ್ನು ಮಾಡ್ತಾರೆ. ಇಷ್ಟು ಸುಮಧ್ವ ವಿಜಯದಲ್ಲಿ ಹೇಳಿರುವ ವಿಷಯ. ನನಗೆ ಒಂದಿಷ್ಟು ಸಂಗ್ರಹ ಮಾಡಿ ಈ ಹೆಚ್ಚಿನ ವಿಷಯ ಇದರ ಬಗ್ಗೆ ಹೇಳಿ. ತುಂಬ ಚೆನ್ನಾಗಿದೆ ಸಂಗ್ರಹವು. ಅವರು ಮಧ್ವಾಚಾರ್ಯರು ಯಾರು, ಅವರ ಬಂದ ಕ್ರಮ, ಅದೇ ವಾಯುದೇವರು ಅದನ್ನು ಮೊದಲನೇ ಸರ್ಗದಲ್ಲಿ ಅದರ ವಿವರಣೆಯನ್ನು ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತು ಹನುಮ ಭೀಮ ಮಧ್ವ ಅನ್ನೋದಕ್ಕೆ ಏನಾದರೂ ದೃಷ್ಟಾಂತಗಳು ಬೇಕಾದಷ್ಟಿದೆ. ಅದು ಹೇಗೆ ಏನು ಎತ್ತ ಅನ್ನೋದನ್ನು ನಾವು ಒಂದೊಂದೇ ಅದನ್ನು ವಿವರಣೆ ಮಾಡಿಕೊಂಡು ಹೋಗುವ. ಮೊದಲನೇ ಸರ್ಗದಲ್ಲೇ ಮೊದಲು ಮಂಗಲಾಚರಣೆಯನ್ನು ಮಾಡ್ಯಾರ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ದೇವರಿಗೆ ನಮಸ್ಕಾರ ಮಾಡಿದರು. ದೇವರಿಗೆ ನಮಿಸಬೇಕಾದರೆ ದೇವರ ಬಗ್ಗೆ ಒಳ್ಳೆ ಹೆಮ್ಮೆಯ ಭಾವನೆ ಇದ್ದು ನಾವು ಬಗ್ಗಿದರೆ ನಮಸ್ಕಾರಕ್ಕೆ ಏನಾದರೂ ಒಂದು ಅರ್ಥ ಇದೆ. ಇಲ್ಲಾಂದರೆ ಸುಮ್ಮನೆ ಫೋಟೋ ಮುಂದೆ ನಿಂತ್ಕೊಂಡು ಕೈ ಹೊಡಿತಾ ಇದ್ರೆ ದೇವರಿಗೂ ಬೇಜಾರು, ಎದ್ದು ಹೋಗುವಂತ. ಯಾರು ದೇವರು ಅಂದರೆ ಕಲ್ಯಾಣ ಗುಣೈಕ ಧಾಮನೆ, ಕಲ್ಯಾಣ ಗುಣಗಳಿಗೆ ಅವನು ಮುಖ್ಯ ಆಶ್ರಯ. ಸಾಮಾನ್ಯವಾಗಿ ನಾರಾಯಣಂ ಗುಣೈ ಸರ್ವೈಹಿ ಅಂತಾನೆ ಹೇಳೋದು, ಗುಣಪೂರ್ಣ ಅಂತ. ಇಲ್ಲೊಂದು ಎಕ್ಸ್ಟ್ರಾ ಹೇಳಿದ್ದಾರೆ ಕಲ್ಯಾಣ ಗುಣ ಅಂತ. ಅದ್ಯಾಕೆ ಕಲ್ಯಾಣ ಗುಣ ಅಂದದ್ದು? ನೈಯಾಯಿಕ ಮತದಲ್ಲಿ ಕೆಲವನ್ನ ಗುಣ ಅಂತ ಕನ್ಸಿಡರ್ ಮಾಡ್ಯಾರೆ. ದ್ವೇಷ ಇದು ಒಂದು ಗುಣ ಅಂತ. 24 ಗುಣಗಳನ್ನು ಒಪ್ಪಿದಾರೆ. ಒಟ್ಟು 24 ಜಗತ್ತಿನಲ್ಲಿರೋ ಗುಣಗಳೇ 24 ಅಂತ. ಒಬ್ಬೊಬ್ಬರದು ಒಂದೊಂದು ಮತ. ನ್ಯಾಯ ಮತದಲ್ಲಿ ಅವರು ಒಪ್ಪಿರೋದು ಇಚ್ಛಾ ದ್ವೇಷ ಪ್ರಯತ್ನ ಧರ್ಮಾಧರ್ಮ ಸಂಸ್ಕಾರ 24 ಗುಣ. ಅಧರ್ಮವನ್ನು ಒಂದು ಗುಣ ಅಂತ ಒಪ್ಪಿದ್ದಾರೆ. ಆದರೆ ಅವರಲ್ಲಿ ಒಂದು ವ್ಯವಸ್ಥೆ ಇದೆ. ದೇವರಲ್ಲಿ 8 ಗುಣ, ಜೀವನಲ್ಲಿ 14 ಗುಣ ಅಂತ ಒಪ್ಪಿದ್ದಾರೆ. ಸೊ ದೇವರು ಕಮ್ಮಿ, ಜೀವ ಜಾಸ್ತಿ ಗುಣಗಳಲ್ಲಿ. ಅದು ಹೇಗೆ ಅದೊಂದು ಬೇರೆ, ಅದರ ವಿಮರ್ಶೆ ಬೇಡ ಇಲ್ಲಿ. ಕಲ್ಯಾಣ ಗುಣ ಅಂದರೆ ಒಳ್ಳೆ ಗುಣಗಳಿಂದ ತುಂಬಿದವನು ದೇವರು. ದೇವರನ್ನು ನಾನು ಏನು ಉಪಾಸನೆ ಮಾಡ್ತೇನೆ ಅದು ನನಗೆ ಕೊಡ್ತಾನೆ. ದೇವರಲ್ಲಿ ಆನಂದ ಇದೆ ಅನ್ನು ನನಗೂ ಆನಂದ ಕೊಡ್ತಾನಂತ. ದೇವರಿಗೆ ದುಃಖ ಇದೆ ಅಂದರೆ ನಾನು ಅಳ್ತಾ ಕೂತ್ಕೋಬೇಕು. ದೇವರಲ್ಲಿ ಯದ್ಯಪಿ ದುಃಖ ಇಲ್ಲ. ಕೆಲವೊಮ್ಮೆ ನನಗೆ ಸರಿಯಾದ ಇದಿಲ್ಲದೆ ಅಥವಾ ತುಂಬ ನನ್ನ ಮನಸ್ಸು ಎಲ್ಲದಕ್ಕೂ ಮಿಡಿಯತ್ತೆ, ಕರಗತ್ತೆ ಅಂತ ನನ್ನನ್ನೇ ನಾನು ಅನ್ಕೊಂಡು ನಂಗೆ ನಿಜವಾಗ್ಲೂ ರಾಮಾಯಣ ಕೇಳಿದ್ರೆ ಕಣ್ಣೀರು ಬರುತ್ತೆ. ಪಾಪ ರಾಮ ಆಗಿ ಹುಟ್ಟಬಾರ್ದಾಗಿತ್ತಪ್ಪ ಅಂತ ನಿನ್ನ ತಲೆ ಅಂತ ಅವನು ನಾಟಕ ಆಡಿರೋದು. ರಾಮನ ಬಗ್ಗೆ ಹಾಗೆಲ್ಲ ಮಾಡಬೇಡ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತು ಬರೀತಾರೆ. ಯಾಕೆ ಶಾಪ ಕೊಟ್ಟಿದ್ದು ಜಯ ವಿಜಯರಿಗೆ? ದ್ವಾರಪಾಲಕರು ಬಂದವ್ರನ್ನೆಲ್ಲ ಬಿಡೋದಾದ್ರೆ ಗೇಟ್ ಅಲ್ಲಿ ಸೆಕ್ಯೂರಿಟಿ ಇಡೋದ್ರೆ ಬಂದವ್ರನ್ನೆಲ್ಲ ಬಿಡಬಾರದು ಅಂತ. ಬಂದವ್ರನ್ನೆಲ್ಲ ಬಿಡೋದಾದ್ರೆ ಅವನು ಸೆಕ್ಯೂರಿಟಿ ಎಲ್ಲ ಆಗ್ತಾನೆ, ಇನ್ಸೆಕ್ಯೂರಿಟಿ ಅಂತ ಆಗ್ತಾನೆ ಅವನು. ಅವರು ಬಿಡದೇ ಇದ್ದ ಶಾಪ ಕೊಡೋದ ಅಲ್ಲ 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 ಅವರು ಬಿಡದೇ ಇದ್ದದ್ದಕ್ಕೆಲ್ಲ ಶಾಪ ಕೊಟ್ಟಿದ್ದು. ನೀವು ಹೋದರೆ ದೇವರಿಗೆ ತೊಂದರೆ ಆಗತ್ತೆ ಅಂದರು. ಅಂದರೆ ದೇವರಿಗೆ ತೊಂದರೆ ಅನ್ನೋದನ್ನ ಅವರು ಒಪ್ಪಿಕೊಂಡಂತೆ. ದೇವರಿಗೆ ತೊಂದರೆ ಇದೆ ಅಂದರೆ ಮಾರನೇ ದಿವಸದಿಂದ ನಮಗೆ ಶುರು ಆಗುತ್ತಂತೆ. ದೇವರಿಗೆ ಯಾವ
ತೊಂದರೆ ಇಲ್ಲ. ಅದಕ್ಕೆ ಕಲ್ಯಾಣ ಗುಣೈಕ ಧಾಮ್ನೇ ಅಂದದ್ದು. ನವದ್ಯುನಾಥ ಪ್ರತಿಮ ಪ್ರಭಾಯ ಉದಯಿಸುವ ಸೂರ್ಯನ ಅದ್ಭುತವಾದ ಕಾಂತಿ ಉಳ್ಳಂತ ಭಗವಂತನಿಗೆ ನಮಿಸ್ತೇನೆ. ನಾರಾಯಣಾಯ ಅಖಿಲ ಕಾರಣ. ಯಾರವನು? ಯಾರು ದೇವರು ಅಂದರೆ ಓಂ ಜನ್ಮಾದ್ಯಸ್ಯತಃ ಸೃಷ್ಟಿಸ್ಥಿತಿ ಲಯ ಕಾರಣ ಗೋವ್ಯದ ಈ ಪರಿಮಹಿಮಯ ತಿಳಿವುದೇ ಆನಂದ ಗೋವಿಂದ ನಿನ್ನ ಆನಂದ. ಭಗವಂತ ಇದನ್ನೆಲ್ಲ ನಿರ್ಮಾಣ ಮಾಡಿದವನು. ಪ್ರಾಯ ಒಂದು ಯಾವುದೋ ವಾಟ್ಸಾಪಲ್ಲಿ ಬಂದ ಮೆಸೇಜನ್ನು ನೋಡಿದ್ದೆ. ಐನ್ಸ್ಟೈನೋ ಏನೋ ಅವನೇನೋ ದೇವರಲ್ಲಿ ನಂಬಿಕೆ ಇಟ್ಟವನು ಅಂತ. ಸೋಲಾರ್ ಸಿಸ್ಟಮ್ಮು ಅದರ ಬಗ್ಗೆ ಎಲ್ಲ ಬೇಕಾದಷ್ಟು ಅವನು ಇದನ್ನು ಮಾಡಿ ಅವನು ಯಾರು ಹೇಳದಂತೆ, ಇದೆಲ್ಲ ಸೋಲಾರ್ ಸಿಸ್ಟಮ್ ಈಸ್ ಮೈಂಟೈನ್ ಬೈ ದ ಗಾಡ್. ನೋ, ಐ ವಾಂಟ್ ಬಿಲೀವ್ ಆಲ್ ದೀಸ್ ಥಿಂಗ್ಸ್. ನೀನು ಸರಿಯಾಗಿ ಅದನ್ನು ಪ್ರೂವನ್ ಮಾಡಿದಿ ಸೈಂಟಿಫಿಕ್ ಆಗಿ, ಐ ಲೈಕ್ ಇಟ್. ಅವನಂದಂತ ಒಂದು ಯಾವುದೋ ದೊಡ್ಡ ಬಿಲ್ಡಿಂಗು, ಇದನ್ನು ನಿರ್ಮಾಣ ಮಾಡಿದವರು ಯಾರು? ಅವರಂದರು ಅನೇಕ ಜನ ಇದಕ್ಕೆಲ್ಲ ಕೆಲಸ ಮಾಡಿ ಐ ಡೋಂಟ್ ಲೈಕ್ ಇಟ್ ಅಂತ. ಯಾಕೆ ನೀನು ಲೈಕ್ ಮಾಡಲ್ಲ? ಇದನ್ನು ತನ್ನಷ್ಟಕ್ಕೆ ತಾನಾಯಿತು. ತನ್ನಷ್ಟಕ್ಕೆ ತಾನು ಹೇಗಾಗತ್ತೆ ಅಂತ. ಅಲ್ಲ, ತನ್ನಷ್ಟಕ್ಕೆ ತಾನು ಒಂದು ಸಣ್ಣ ಬಿಲ್ಡಿಂಗೇ ಆಗಿಲ್ಲ ಅಂತಾದರೆ ಇಡೀ ಸೋಲಾರ್ ಸಿಸ್ಟಮ್ಮು, ಇಡೀ ಜಗತ್ತು ತನ್ನಷ್ಟಕ್ಕೆ ತಾನಾಗತ್ತಾ? ತನ್ನಷ್ಟಕ್ಕೆ ತಾನು ಸರ್ವಥ ಯಾವುದೂ ಆಗೋದಿಲ್ಲ. ಅದನ್ನು ನಿರ್ಮಾಣ ಮಾಡುವ ಒಬ್ಬ ಬೇಕೇ ಬೇಕು. ಈ ಒಂದು ಜಗತ್ತೇ ಆಗಲ್ಲ, ಒಂದು ಬಿಲ್ಡಿಂಗೇ ಆಗಲ್ಲ ಅಂದರೆ ಇಂಥ ಅದ್ಭುತವಾದ ಪ್ರಪಂಚವನ್ನು ಮಾಡಿದವನು ಒಬ್ಬ ಇದ್ದಾನೆ ಅಂತ ಅವನು ಹೇಳಿದ್ದಂತೆ. ಇನ್ಫ್ಯಾಕ್ಟ್ ನಾವು ಶಾಸ್ತ್ರದಲ್ಲಿ ಬಳಸುವ ಲಾಜಿಕ್ ಅದು. ಕ್ಷಿತ್ಯಂಕುರಾಧಿಕಂ ಸಕರ್ತೃಕಂ ಕಾರ್ಯತ್ವಾತ್ ಘಟವತೆ ಅಂತ. ಹಾಗಾಗಿ ಜಗತ್ತನ್ನು ನಿರ್ಮಾಣ ಮಾಡಿದವನು ದೇವರು ಅಂತ. ದೇವರ ಬಗ್ಗೆ ನಾವು ತಿಳಿದುಕೊಂಡರೆ ನಮ್ಮ ಪಾಪ ಎಲ್ಲ ಪರಿಹಾರ ಆಗತ್ತಂತೆ. ಯಾರು ದೇವರು ಅಂದರೆ ಈ ಜಗತ್ತನ್ನು ನಿರ್ಮಾಣ ಮಾಡಿದವನು ದೇವರು. ಅವನು ಜಗತ್ತನ್ನು ನಿರ್ಮಾಣ ಮಾಡಬೇಕಾದರೆ ಸರ್ವಜ್ಞನೇ ಆಗಿರಬೇಕು. ವಾಸ್ತವಿಕವಾಗಿ ಯಾರು ದೇವರು ಅಂದರೆ ಗುಣಪೂರ್ಣ ಅಂತ. ಗುಣಪೂರ್ಣ ಅನ್ನುವ ಕಾನ್ಸೆಪ್ಟ್ ನಮ್ಮ ತಲೆಗೆ ಹೋಗಲ್ಲ ಅಂತ ಈ ಪ್ರಪಂಚ ನಿರ್ಮಾಣ ಮಾಡಿದವನು ದೇವರು. ದೇವರ ಬಗ್ಗೆ ಅದನ್ನೇ ಅಂತ ಕಲ್ಯಾಣ ನವದ್ಯುನ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಲಕ್ಷ್ಮೀ ಹಾಗೂ ಪ್ರಾಣನಿಗೂ ನಾಥ ಸ್ವಾಮಿ ಅಂತ ದೇವರಿಗೆ ನಮಿಸ್ತೇನೆ ಅಂಥೇಳಿ ಇಲ್ಲಿ ಯಾದವ ಕೃಷ್ಣ ಹಾಗೂ ವ್ಯಾಸಕೃಷ್ಣ ಇಬ್ಬರಿಗೂ ನಮಸ್ಕಾರ ಮಾಡ್ತಾರೆ. ಏನಿಬ್ಬರು ಮಾಡಿದ ಕೆಲಸ? ಒಬ್ಬರು ವೇದಗಳನ್ನು ಉದ್ಧಾರ ಮಾಡಿದರು, ಇನ್ನೊಬ್ಬರು ಗೋಕುಲವನ್ನು ಉದ್ಧಾರ ಮಾಡಿದರು. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣ ಪ್ರಿಯಾಯ. ನಮ್ಮ ಸುಮಧ್ವಿಜಯದ ಮಹತ್ವ ತುಂಬ ದೊಡ್ಡದು. ಇದು ಮಧ್ವಾಚಾರ್ಯರು ಮಾಧ್ವರು ಅಂತಲ್ಲ, ಅರಣ್ಯಕಾಚಾರ್ಯರು ಅಂತ ವಿಷ್ಣು ತೀರ್ಥರು, ಮಾದನೂರಿನ ವಿಷ್ಣು ತೀರ್ಥರು ಎಲ್ಲ ಕೇಳಿದಿರಿ. ಮಹಾ ತಪಸ್ವಿಗಳು. ಸುಮಧ್ವ ವಿಜಯಕ್ಕೆ 16 ಸರ್ಗದ ಫಲಸ್ತುತಿ ಅಂತ ಬರೆದಿದ್ದಾರೆ. ಅವರು ತುಂಬ ಚೆನ್ನಾಗಿದೆ. ಒಂದೊಂದು ಸರ್ಗವನ್ನು ಪಾರಾಯಣ ಮಾಡಿದರೆ ಏನೇನಾಗತ್ತೆ, ಆ ಪಾರಾಯಣ ಮಾಡಿದವರಿಗೆ ಏನು ಸಿಗತ್ತೆ ಅನ್ನೋದನ್ನು ಅವರು ತುಂಬ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ ವಿಷ್ಣು ತೀರ್ಥರು. ಅದಲ್ಲದೆ ಅವರು ದಿನಾ ಸುಮಧ್ವ ವಿಜಯ ಪಾರಾಯಣವನ್ನು ಮಾಡಬೇಕಾದರೆ 2-3 ಕಥೆ ಇದೆ. ತಾಮ್ರದ ಕಾಯಿನ್ ಅಂತ ಕೆಲವರು, ತಾಮ್ರದ ಒಂದು ಪಾತ್ರ ವಿಶೇಷ, ಅದನ್ನು ಅವರು ಇಟ್ಕೊಂಡಿರೋರು ಅಂತ. 16 ಸರ್ಗ ಸುಮಧ್ವ ವಿಜಯ ಪಾರಾಯಣ ಮಾಡಿದರೆ ಆ ತಾಮ್ರ ಹೋಗಿ ಬಂಗಾರ ಆಗೋದಂತ. ಅಂದರೆ ಅವರು ಅರಣ್ಯದಲ್ಲೇ ಇರೋರು, ಹೆಚ್ಚಾಗಿ ವಿದ್ಯಾಪೀಠ ವಿದ್ಯಾರ್ಥಿಗಳು ತುಂಬ ಇರೋರು. ಅವರು ಹೊಟ್ಟೆ ಬಟ್ಟೆಗೆ ಬೇಕಲ್ವಾ? ಅದಕ್ಕೆ ಈ ವಿದ್ಯಾರ್ಥಿಗಳು ಆ ವ್ಯಾಸಪೀಠದ ಕಡೆಗೆ ತಾಮ್ರದ ಕಾಯಿಯನ್ನು ಹಾಕಿದ್ರೆ ಅದು ಬಂಗಾರ. ರಮಾಸ್ತೋತ್ರವನ್ನು ಪಾರಾಯಣ ಮಾಡೋರು ಅಂತಾನು ಇದೆ. ಅದು ಬಂಗಾರ ಆದ ಮೇಲೆ ಆ ಬಂಗಾರವನ್ನು ಕೊಟ್ಟು ದವಸ ಧಾನ್ಯ ತಂದು ಅಡಿಗೆ ಅಂತ. ಅದು ವಿಷ್ಣು ತೀರ್ಥರಿಗೆ ಗೊತ್ತಾದ ಮೇಲೆ ಬೇಡ ಅಂದ್ರಂತವ್ರು. ನಿಜವಾಗಲೂ ಈಗೇನಾದರೂ ಬಂಗಾರ ಆಗಿಬಿಟ್ರೆ ಎಲ್ಲ ಅಂಗಡಿಯವರು ಅಥವಾ ಗೌರ್ನಮೆಂಟ್ ಅವರೇ ದಿನ ಸುಮಧ್ವಿಜಯ ಪಾರಾಯಣ ಶುರು ಮಾಡಿಸ್ಬಿಡ್ತಾರೆ. ಶುರು ಮಾಡ್ರಿ ಅಂತ.
ಇವತ್ತಿಗೂ ಆಗತ್ತೆ. ನಮ್ಮಲ್ಲಿ ಇದೇ ವಿಷ್ಣು ತೀರ್ಥರು ಹೇಳಿದ್ದದೆ. ದಯಮಾಡಿ ನೀವು ಅದ್ರ ಕೆಳಗೆ ಹಾಕಬೇಡಿ, ವ್ಯಾಸಪೀಠದ ಕೆಳಗೆ. ಯಾಕೆ? ಇವತ್ತು ಬಂಗಾರ ಆಗ್ತಾ ಇದೆ, ನಾಳೆ ಬಂಗಾರ ಆಗಲಿಲ್ಲ ಅಂದರೆ ನೀವೇನಂತೀರಿ? ಸುಬದ್ಧ ವಿಜಯದಲ್ಲಿ ತಾಕತ್ತು ಕಮ್ಮಿ ಆಯಿತು ಅಂತೀರೇ ವಿನಃ ನಾವು ಪಾಪಿಷ್ಟರು ನೀವು ಅನ್ಕೋಮಲ್ಲ. ಆದ್ದರಿಂದ ಹಾಕಬೇಡಿ, ಅದು ಯಾವತ್ತೂ ಬಂಗಾರ ಕೊಡುವಂಥದ್ದೇ, ಅದು ನೀವು ಟೆಸ್ಟ್ ಮಾಡಬೇಡ್ರಿ ಅಂದ್ರಂಥವ್ರು. ಇದು ಅವರ ಕಥೆಯಲ್ಲಿ ಬರುವಂತಹ ಒಂದು ಮಹತ್ವ. ಎಲ್ಲ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಹೇಳ್ತಾರೆ. ರಾಯರು ವಿಶೇಷವಾಗಿ ಪೀಠಕ್ಕೆ ಬಂದದ್ದು ಹೇಗೆ ಅಂತ ಒಂದು ಪ್ರಶ್ನೆಯನ್ನು ಮಾಡಿದಾಗ, ಧೀರಶ್ರೀ ರಾಘವೇಂದ್ರಂ ಕೃತ ನಿಜ ವಿಜಯ ಸ್ರಕ್ತರಾರ್ಥ ಪ್ರಕಾಶಂ ದೃಷ್ಟ್ವಾ ಸಂತುಷ್ಟಚೇತ ದಶಮತಿರಚಿರಾತ್ ಅಭ್ಯಸಿಂಚಿತ್ ಪದೇ ಸ್ವೇ ನೂನಂ ಮಾನೀತದೀಯ ಆನನ ನಲಿನಗತ ತತ್ಕೃತ ಸ್ವಪ್ರಿಯೈಕ ಪ್ರತ್ಯಾಸಂಗ ಪ್ರಹೃಷ್ಟ ಸ್ವಯಮಪಿ ತದನುಸ್ವೇ ಪದೇ ಚಾಭ್ಯಸಿಂಚಿತೆ. ವಾದೀಂದ್ರ ಸ್ವಾಮಿಗಳು ಅಂತ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಪಕ್ಕವೇ ಇದೆಯಲ್ಲ, ಅವರು ಮಾಡಿದ ಒಂದು ಗುರುಗುಣಸ್ಥವನ ಅಂತ ಒಂದು ಸ್ತೋತ್ರ. ಅವರು ಈ ಗುರುಗುಣಸ್ಥವನದಲ್ಲಿ ರಾಘವೇಂದ್ರ ಸ್ವಾಮಿಗಳಿಂದ ರಚಿತವಾದ ಒಂದು ಗ್ರಂಥ ಅನುಮಧ್ವ ವಿಜಯ ಅಂತ ನಾರಾಯಣ ಪಂಡಿತರೇ ಮಾಡಿದ್ದಾರೆ. 32 ಶ್ಲೋಕದ ಕಂಡೆನ್ಸಡ್ ಫಾರ್ಮ್ ಆಫ್ ಸುಮಧ್ವ ವಿಜಯ. ಅದಕ್ಕೆ ವ್ಯಾಖ್ಯಾನ ಬರದಂತೆ. ಯಾವಾಗ ಬರದದ್ದು? ಮನೆಯಲ್ಲಿ ಏನೂ ಇಲ್ಲ, ಬಡತನ. ಇಂಥ ಬಡತನದ ಮನೆಗೆ ಒಬ್ಬ ಕಳ್ಳ ಬೇರೆ ಬಿದ್ದಿಲ್ಲ ಅವನ ಕರ್ಮಕ್ಕೆ. ಏನು ಹುಡುಕಿದ್ರು ಏನೂ ಸಿಗ್ತಾ ಇಲ್ಲ. ಕಡೆಗೆ ಅವನಿಗೆ ಮೈ ಉರಿದವು, ಏನು ಸಿಗತ್ತೋ ಅದನ್ನೇ ತಗೊಂಡು ಹೋಗೋಣ ಅಂತ ತಗೊಂಡು ಹೋದ. ಅದು ಸಿಕ್ಕಿದ್ದೇನು ಅಂದರೆ ಹರಕ ಪಂಚೆ ಒಡಕ ತಂಬೆಗೆ. ಬೆಳಗ್ಗೆ ಎದ್ದು ನೋಡ್ತಾರೆ, ಅದು ಹೋಗಿತ್ತು. ರಾಘವೇಂದ್ರ ವಿಜಯದಲ್ಲಿ ಅದೇ ಅಂತಾರೆ, ಏನಿತ್ತು? ಚಿನ್ನೆ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ ಜೀರ್ಣಸ್ಥಲ್ಯಾಂ ದಸ್ಯುಭಿರ್ಮೀಯಮಾನೆ. ರಾಯರು ಬೆಳಗ್ಗೆ ಎದ್ದು ನೋಡ್ತಾರೆ, ಇನ್ನೊಂದು ಪಂಚೆ ಇಲ್ಲ, ತಂಬಿಗೆ ಇಲ್ಲ. ಉಳಿತಿಯಾರೆ ಏನೋ ಪಾಪ ಆಲೋಚನೆ ಮಾಡ್ತಾ ಕಣ್ಣಿನಲ್ಲಿ ನೀರು ಸುರಿತು. ಹೆಂಡತಿ ಬಂದು ಕೇಳುದು, ಯಾಕೆ ದೇವರು ನಮ್ಮನ್ನು ಮೇಲಿಂದ ಮೇಲೆ ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತ. ಬೇಸರ ಆಗಿ ದುಃಖದಿಂದ ಬಂದ ಕಣ್ಣೀರು? ಇಲ್ಲ, ಬೇಸರದಿಂದ ಬಂದದ್ದಲ್ಲ ಕಣ್ಣೀರು. ಏನು ದೇವರ ವಿಚಿತ್ರ ವ್ಯಾಪಾರ. ನಿಜವಾಗ್ಲೂ ನಾನು ನೀನು ಇಷ್ಟು ದಿನ ದರಿದ್ರರು ಅಂದ್ಕೊಂಡಿದ್ವಿ. ನಮ್ಗಿನ್ನ ದರಿದ್ರರು ಯಾರೋ ರನ್ನಿಂಗ್ ರೇಸಲ್ಲಿದ್ದಾನೆ. ಯಾಕೆ ಸ್ವಾಮಿ? ನಾವು ದಟ್ಟ ದರಿದ್ರರು ಅಂತ ಊರವ್ರಿಗೆಲ್ಲ ಗೊತ್ತು. ನಮ್ಮನೆ ಕಳ್ಳ ಬಂದ ಇನ್ನಂಥ ದರಿದ್ರ ಕಳ್ಳ ಅವನು. ಆ ಕಳ್ಳ ಬಂದರೆ ಬೆಳ್ಳಿಯೋ ಬಂಗಾರವೋ ತಗೊಂಡು ಹೋಗ್ತಾನೆ. ಅಂಥದ್ದು ಹರಕ ಪಂಚೆ ಒಡಕ ತಮಗೆ ತಗೊಂಡು ಹೋಗಿದ್ದಾನೆ ಅಂದರೆ ಅವನು ಪಾಪ ಇಷ್ಟು ದಿನ ಅದು ಗತಿ ಇರಲಿಲ್ಲಲ್ಲ, ಏನು ಮಾಡ್ತಾ ಇದ್ನೋ ಅಂತ ಅವನ ಬಗ್ಗೆ ನನಗೆ ಹೃದಯದಲ್ಲಿ ಕರಗಿ ಕಣ್ಣೀರು ಬಂತು. ನಿಮ್ಮ ಮನೆಯ ಕಳ್ಳತನ ಮಾಡಿದ ಕಳ್ಳನ ಬಗ್ಗೆಯೂ ಕನಿಕರ ಪಡುವ ಹೃದಯ ವೈಶಾಲ್ಯತೆ ನಿಮ್ಮದು. ಎಷ್ಟು ದೊಡ್ಡವರು ನೀವು. ಆಯಿತು, ಅಲ್ಲ ಸ್ವಾಮಿ, 3-4 ದಿವಸ ಆಯಿತು ಅನ್ನ ಆಹಾರ ತಿಂದು, ಇದು ಬೇರೆ ಆಗಿದೆ. ನಮ್ಗೆ ಅನ್ನ ಆಹಾರ ದೇವರು ಯಾಕೆ ಕೊಟ್ಟಿಲ್ಲ ಗೊತ್ತಾ ಅಂದ್ರಂತ. ಗೊತ್ತಿಲ್ಲ, ಏನಿಲ್ಲ, ಚೆನ್ನಾಗಿ ತಿಂದ್ವಿ ಅಂದರೆ ನಿದ್ದೆ ಮಾಡಿಬಿಡ್ತೀವಿ, ಸಾಧನೆ ಕಮ್ಮಿ ಆಗತ್ತೆ. ನಾವು ಎದ್ದು ಸದಾ ಸಾಧನೆ ಮಾಡಬೇಕು ಅಂತ ದೇವರೇನೂ ಕೊಟ್ಟಿಲ್ಲ. ಅನುಮಧ್ವ ವಿಜಯ ಪುಸ್ತಕ ತೆಗೆದುಕೊಂಡು ಬಾ, ನಾನು ವ್ಯಾಖ್ಯಾನ ಮಾಡ್ತೀನಿ ಅಂತ. ಈ ಸ್ಟೇಟಸ್ಸಲ್ಲಿದ್ದಾಗ ಒಂದು ರಾಯರ ಆರಾಧನೆಗೆ ಹೋದಾಗ ಹಾಕಿದ ಚಿತ್ರಾನ್ನ ಚೂರು ಕಮ್ಮಿ ಬಿದ್ದುಬಿಟ್ಟು, ಜಿಲೇಬಿ ಚಿಕ್ಕದು ಬಿದ್ದರೆ ಇಡೀ ಮುಂದಿನ ಆರಾಧನೆವರೆಗೂ ಮಟನ್ ಬೈತೀವಿ, ರಾಯರನ್ನು ಬೈತೀವಿ, ಎಲ್ಲಾರನ್ನೂ ಬೈದು ಒದ್ದಾಡಿ ನಾನು ಊಟಕ್ಕೆ ಹೋಗಲ್ಲ ಸರ್, ನಮ್ಗೆ ಯಾಕೆ ಬೇಕು, ಏನು ನಮ್ಮ ಮನೇಲಿ ಕಮ್ಮಿ, ಬಟ್ ನನ್ನ ಜಿಲೇಬಿ ಆ ರಾಯರ ಪ್ರಸಾದ ಅಲ್ವಾ ಅದು ಬೇಕಾಗಿತ್ತು ಅಂತ ಹೇಳಿ ಎಷ್ಟು ನಾವು ತಲೆ ಕೆಡಿಸ್ಕೊಂಡು ಆದಷ್ಟು ಸೆಕ್ರೆಟ್ರಿಗೆ ಹೇಳಿ, ಆ ಸೆಕ್ರೆಟ್ರಿ ಅಂತ ದಯಮಾಡಿ ಮುಂದಿನ ಸರಿ ಜಿಲೇಬಿ ಕಲ್ತು ನಾನೇ ನಿಮ್ಮ ಮನೇಲಿ ಮಾಡಿಕೊಡ್ತೀನಿ, ಆಯ್ತೋ ಇಲ್ಲೋ ಅನ್ನುವಷ್ಟು ಕಳ್ಳತನ ಆಗಿದೆ. ಮನೆಯಲ್ಲಿ ಏನೂ ಇಲ್ಲ, ತಿಂದಿಲ್ಲ, ಅನ್ನ ಇಲ್ಲ, ಆಹಾರ ಇಲ್ಲ. ಇಂಥ ಸಮಯದಲ್ಲೂ ಸ್ವಲ್ಪವೂ ವಿಚಲಿತರಾಗದೆ ಅದಕ್ಕೆ ವ್ಯಾಖ್ಯಾನ ಬರೆದ್ರಂತೆ. ಸುಂದರವಾದ ವ್ಯಾಖ್ಯಾನ ಅದು. ಅದನ್ನು ವಾಯುದೇವರು ನೋಡಿ ಕುಣಿದರು ಅಂತಾರೆ. ಧೀರಶ್ರೀ ರಾಘವೇಂದ್ರಂ
ರಾಘವೇಂದ್ರ ಸ್ವಾಮಿಗಳನ್ನು ನೋಡಿ ವಾಯುದೇವರು ಆನಂದಪಟ್ಟು ನಿಜ ವಿಜಯ ಸ್ರಗ್ಧರಾರ್ಥ ಪ್ರಕಾಶಂ ಕೃತ ನಿಜ ವಿಜಯ. ನಿಜ ವಿಜಯ ಅಂದರೆ ತಮ್ಮ ಸುಮಧ್ವ ವಿಜಯಕ್ಕೆ ವ್ಯಾಖ್ಯಾನವನ್ನ ಮಾಡಿದ್ದು ನೋಡಿ ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಹೆಸರು ವೆಂಕಟನಾಥ. ದೃಷ್ಟ ತುಂಬ ಆನಂದ ಆಯಿತು. ಏನು ಕೊಡಲಿ ನಾನು ಇಷ್ಟು ವಿರಕ್ತನಾದವರಿಗೆ? ಏನು ಕೊಡೋದಿಲ್ಲ, ನನ್ನ ಪೀಠವನ್ನೇ ಕೊಡ್ತೇನೆ ಅಂತ ಎಳೆದು ತಂದು ಪೀಠದಲ್ಲಿ ಕೂಡಿಸಿದ್ದಂತೆ. ಅಂದರೆ ಸುಧೀಂದ್ರ ಸ್ವಾಮಿಗಳಿಗೆ ಸ್ವಪ್ನದಲ್ಲಿ ಬಂದು ಇವನಿಗೆ ಆಶ್ರಮವನ್ನು ಕೊಡುವಂತ ಇನ್ಫ್ಲೂಯೆನ್ಸ್ ಮಾಡಿದ್ದು ಯಾರೋ ರಾಮಾಚಾರು ಭೀಮಾಚಾರ ಅಲ್ಲ, ಸ್ವಯಂ ರಾಮದೇವರೇ ಇನ್ಫ್ಲೂಯೆನ್ಸ್ ಮಾಡಿ ಎಳೆದು ತಂದು ಅವರನ್ನು ಪೀಠದ ಮೇಲೆ ಕೂಡಿಸಿದ್ದಂತೆ. ಭಾರತೀ ದೇವಿ ನೋಡುದು, ನನ್ನ ಗಂಡನಿಗೆ ಇಷ್ಟು ಸಂತೋಷಪಡಿಸಿದ ಈ ಆಸಾಮಿಗೆ ನನ್ನ ಗಂಡ ಪೀಠ ಕೊಟ್ಟರು, ನಾ ಏನಾದರೂ ಕೊಡಬೇಕಲ್ಲ, ಏನು ಕೊಡಲಿ? ನನ್ನ ವಿದ್ಯಾ ಸಾಮ್ರಾಜ್ಯವನ್ನೇ ಕೊಡ್ತೇನೆ ಅಂತ ವಿದ್ಯಾ ಸಾಮ್ರಾಜ್ಯವನ್ನು ಕೊಟ್ಟರು. ಇದನ್ನ ನೋಡಿ ಭಾರತೀ ದೇವಿ ವಾಯುದೇವರು ಕೊಟ್ಟದ್ದು ನೋಡಿ ವಾರಗಿತ್ತಿ ಸರಸ್ವತಿ ಅಂದ್ಕೊಳ್ಳಂತೆ ಬ್ರಹ್ಮದೇವರ ಹತ್ರ, ಸ್ವಾಮಿ ನಾವು ಏನಾದರೂ ಕೊಡೋಣವಾ? ಯಾರಿಗೆ? ಆ ವೆಂಕಟನಾಥರಿಗೆ ವಾಯುದೇವರು ಪೀಠ ಕೊಟ್ಟಿದ್ದಾರೆ, ನಾವೇನಾದರೂ ಕೊಡಬೇಕು. ನೀ ಏನು ಕೊಡಬೇಕು ಅಂದ್ಕೊಂಡಿದ್ದೆ? ನಾನು ಒಳ್ಳೆ ನರ್ತನ ಮಾಡಬೇಕು ಅಂದ್ಕೊಂಡಿದ್ದೆ, ಒಂದು ಯಾವುದನ್ನ ಸ್ಟೇಜ್ ಬೇಕಾಗಿತ್ತು. ರವೀಂದ್ರ ಕಲಾಕ್ಷೇತ್ರವೋ ADA ರಂಗಮಂದಿರ ನೋಡೋಣ, ಅಲ್ಲಿ ಯಾರ್ಯಾರೋ ಕುಡಿದಿರ್ತಾರೆ, ನೋ ಐ ಡೋಂಟ್ ಲೈಕ್ ಇಟ್ ಅಂತ. ಮತ್ತೇನು ಮಾಡ್ತೀವಿ? ಒಂದು ಹೊಸ ಸ್ಟೇಜ್ ಬೇಕು. ಅದು ಯಾವುದು ಹೊಸ ಸ್ಟೇಜು? ರಾಘವೇಂದ್ರ ಸ್ವಾಮಿಗಳ ನಾಲಿಗೆಯ ಮೇಲೆ ನಾನು ಕುಡಿಬೇಕು. ಮಮೈವ ಜಿಕ್ವಾತ್ರ ಸುರಂಗ ನರ್ತಕಿ ಅಂತ ರಾಘವೇಂದ್ರ ವಿಜಯಲ್ಲ ಮಾತಿದೆ. ಅದಕ್ಕೆ ನರ್ತನ ಮಾಡಬೇಕು ಅಂದರೆ ಒಳ್ಳೆ ವೇಷಭೂಷಣ ಬೇಕು. ಆಯಿತು ಅಂಥೇಳಿ ನಂದನವನದಲ್ಲಿದ್ದ ಹೂವನ್ನೆಲ್ಲ ಚೆನ್ನಾಗಿ ಕಟ್ಟಿ ಸರಸ್ವತಿಗೆ ಜಡೆಯನ್ನು ಹೆಣೆದು ತುರುಬು ಅಂತ ತುಂಬ ದೊಡ್ಡ ಕೂದಲಿದ್ರೆ ಅದನ್ನು ತಲೆಗಂಟನ್ನು ಕಟ್ಟಿ ಅದಕ್ಕೆಲ್ಲ ಹೂವನ್ನು ಮುಡಿಸಿ ಧೀರಶ್ರೀ ರಾಘವೇಂದ್ರ ತ್ವದತುಲ ರಸನ ರಂಗ ನೃತ್ಯ ಸ್ವಯಂಭೂಯೋಷ. ಸ್ವಯಂಭೂ ಅಂದ್ರೆ ಬ್ರಹ್ಮದೇವರ, ಯೋಷ ಅಂದ್ರೆ ಹೆಂಡತಿ. ಧಮ್ಮಿಲ್ಲ ಭಾರ, ಧಮ್ಮಿಲ್ಲ ಅಂದ್ರೆ ತುರುಬು. ನರ್ತನವನ್ನ ಮಾಡ್ತಾಳೆ ರಾಘವೇಂದ್ರ ಸ್ವಾಮಿಗಳ ನಾಲಿಗೆಯ ಮೇಲೆ ನರ್ತನ ಮಾಡ್ತಾ 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 ಮೈ ಮರೆತು ನರ್ತನ ಮಾಡಿದ್ದಕ್ಕೆ ಚೆನ್ನಾಗಿ ಕಟ್ಟಿದ ಹೂವಿನ ಮಾಲೆಯ ಹೂಗಳೆಲ್ಲ ಬರೀ ಹೂವಿನ ದಂಡೆ ಬಿದ್ದದ್ದಲ್ಲ, ಚಲ್ಲಾ ಬಿಲ್ಲೆಯಾಗಿ ಇಡೀ ಸ್ಟೇಜಿನ ತುಂಬ ಹೂವು ಹರಡ್ತಂತೆ. ರಾಯರು ನೋಡಿದ್ರು, ಸರಸ್ವತಿ ಮುಡಿಯಿಂದ ಉದುರಿದ ಈ ಹೂವನ್ನು ಯಾರಾದರೂ ತುಳಿದರೆ ಪಾಪಕ್ಕೆ ಗುರಿ ಆಗ್ತಾರೆ ಅಂತ ಎಲ್ಲ ಒಂದು ಪಕ್ಕಕ್ಕೆ ಮಾಡಿ ನೋಡಿದರೆ ಕಣ್ಣಲ್ಲಿ ನೀರು ಸುರಿತಾ ಇದೆ. ಯಾಕೆ ಅಂದರೆ ಅದು ಹೂವಾಗಿರಲಿಲ್ಲ, ಸರಸ್ವತಿ ಮುಡಿಯಿಂದ ಬಿದ್ದಂಥ ಹೂವಲ್ಲ, ಅದು ಪರಿಮಳ ಅನ್ನೋ ಗ್ರಂಥ ಆಗಿತ್ತು ಅಂಥೇಳಿ ಅದು ರಾಯರು ಬರೆದದ್ದಲ್ಲ, ಸರಸ್ವತಿ ಮುಡಿಯಿಂದ ಉದುರಿತು. ಅಂದರೆ ಇದಕ್ಕೆ ಮೂಲ ಕಾರಣ ಸುಮಧ್ವ ವಿಜಯದ ವ್ಯಾಖ್ಯಾನ, ಅದರ ಪಾರಾಯಣ. ಇದು ನಮ್ಮ ಸುಮಧ್ವ ವಿಜಯಕ್ಕೆ ಇರುವ ತಾಕತ್ತು ಅಂತ. ತುಂಬ ಗ್ರಂಥ, ತುಂಬ ಒಳ್ಳೆಯ ಗ್ರಂಥ ಸುಮಧ್ವ ವಿಜಯ ಪಾರಾಯಣ. ನಮ್ಮ ಸರ್ಕಲಲ್ಲೇ ಬಹಳ ದೊಡ್ಡವರು ಅವರೆಲ್ಲ ಎಲ್ಲ ರಾಯರಿಗೆ, ವ್ಯಾಸರಾಜರಿಗೆ, ವಾದಿರಾಜರಿಗೆ ಅವರೆಲ್ಲ ವಾಯುಸ್ತುತಿ ಪುರಶ್ಚರಣ ಕ್ರಮವನ್ನು ಹಾಕಿಕೊಟ್ಟವರು. ಮಾಧ್ವ ಪರಂಪರೆಯಲ್ಲಿ ಬಂದ ಯಾವ ಯತಿಗಳು ಯಾರು ಸುಮಧ್ವ ವಿಜಯಕ್ಕೆ ಕಾಂಪಿಟೇಟಿವ್ ಆಗಿ ಇನ್ನೊಂದು ಗ್ರಂಥ ಮಾಡಲೇ ಇಲ್ಲ. ತ್ರಿವಿಕ್ರಮ ಪಂಡಿತಾಚಾರ್ಯ ಬರೆದ ವಾಯುಸ್ತುತಿ ಆಗಲಿ, ನಾರಾಯಣ ಪಂಡಿತಾಚಾರ್ಯ ಬರೆದ ಸುಮಧ್ವ ವಿಜಯಕ್ಕಾಗಲಿ, ಮುಂದೆ ಬಂದ ಘಟ್ಟದ ಮೇಲಿನ ಘಟ್ಟದ ಕೆಳಗಿನ ಯಾರು ಬೇಕಾದ್ರೂ ಮಾಡಬಹುದಾಗಿ. ಏನು ಟೀಕಾಕೃತ್ಪಾದರಿಗೆ ಶ್ರೀಮನ್ ನ್ಯಾಯ ಸುಧೆಯನ್ನು ಬರೆದ 600 ಪತ್ರ ಬರೆದವರಿಗೆ ಒಂದು ಗ್ರಂಥ ಮಾಡೋದು ಕಷ್ಟವ? ನೋ, ಮಾಡಲಿಲ್ಲ. ನಂತರದಲ್ಲಿ ಬಂದ ವಿದ್ವತ್ ಚಕ್ರವರ್ತಿಗಳು, ವ್ಯಾಸರಾಜರು, ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು ಯುಕ್ತಿ ಮಲ್ಲಿಕ 5000ಕ್ಕೂ ಹೆಚ್ಚಿನ ಶ್ಲೋಕವನ್ನು ಮಾಡಿದ್ರು. ಇಲ್ಲ ಅಷ್ಟೇ ಅಲ್ಲ, ಅವರಂತಾರೆ ಇಂಥ ಯೋಗ್ಯತೆ ನನಗೆ ಬಂದದ್ದು ವಾಯುಸ್ತುತಿ ರತಿರ್ನಿತ್ಯಂ ವೇದಾಹಂಜ ಕರಂಚನ. ನಾನು ದಿನ ವಾಯುಸ್ತುತಿ ಪಾರಾಯಣ ಮಾಡಿದ್ದಕ್ಕೆ ನನಗೆ ಈ ಯೋಗ್ಯತೆ ಬಂತು ಅಂತ ಗ್ರಂಥದಲ್ಲಿ ಉಲ್ಲೇಖ ಮಾಡಬೇಕಾದ್ರೆ ಮುಂದಿನವರಿಗೆ ಮಾರ್ಗದರ್ಶನ. ಅದು ಯಾವುದು ನೀವು ಶ್ಲೋಕವನ್ನು ಹೆಚ್ಚು ಪಾರಾಯಣ ಮಾಡ್ತಾ ಇದ್ದೀರಿ, ದೃಕ್ಯಂತಿ ಇತ್ಯಾದಿ ಶ್ಲೋಕೇನ ಅಂತ ಬರೀತಾರೆ. ಇದು ವಾಯುಸ್ತುತಿಯ ಹಾಗೂ ಸುಮಧ್ವ ವಿಜಯದ ಮಹತ್ವ. ಅದು ಆ ಕಾಲಕ್ಕೆಲ್ಲ ಆಯಿತು, ಈಗಾಗತ್ತೆ, ಇವತ್ತಿಗೂ ಆಗತ್ತೆ. ಇವತ್ತಿಗೂ ಶ್ರದ್ಧೆಯಿಂದ ಭಕ್ತಿಯಿಂದ ಅದನ್ನು ಪಾರಾಯಣ ಮಾಡಿದ ಅನೇಕ ಜನ ನಾನು ಈ ಸುಮಧ್ವ ವಿಜಯದ ಪ್ರವಚನವನ್ನು
ನಮ್ಮ ವ್ಯಾಸರಾಜ ಮಠದ ಯೂಟ್ಯೂಬ್ ತುಂಬ 7-8 ವರ್ಷ ಆಗಿರಬೇಕು ಅದನ್ನು ಮಾಡಿ. ಹೀಗೆ ನಾವು ಮಾಡಿದಾಗ ನಮ್ಮ ತಂದೆಯವರು ಸುಮಧ್ವಿಜಯ ಸೌಧ ಅಂತ ಅಲ್ಲಿ ನಿರ್ಮಾಣ ಮಾಡಿದ್ರು. ಆ ಉದ್ದೇಶದಿಂದ ಅನೇಕ ಮನೆಗಳಿಗೆ ಹೋಗಿ ಪಾರಾಯಣ ಮಾಡೋದು. ಅವರು ಪಾರಾಯಣದ ಟ್ರೂಪ್ ಒಂದು ರೆಡಿ ಆಗಬೇಕಲ್ಲ ಅಂತ ವಯೋವೃದ್ಧರಿಗೆಲ್ಲ ಪಾರಾಯಣವನ್ನು ಹೇಳಿಕೊಟ್ರು. 50 ಪ್ಲಸ್ ಮೇಲೆ ಅವರೆಲ್ಲ ಪಾರಾಯಣ ಮಾಡಿ ಆಮೇಲೆ ಶುರು ಮಾಡೋದು ಲೇಟು. ಅದಕ್ಕೆ ಸೈಮಲ್ಟೇನಿಯಸ್ ಆಗಿ ನೀವು ಬನ್ನಿ, ನಾವೊಂದಿಷ್ಟು ಜನ, ನಾವೊಂದು 5-6 ಜನ ಹುಡುಗರಿದ್ವಿ, ಸುಮಾರು 12 ವರ್ಷ 10 ವರ್ಷ. ನಮಗೆ ಇಷ್ಟು ಬೇಜಾರಿತ್ತು, ನಾವು ಸುಮಧ್ವಿಜಯ ಕಲಿಯದೇ ಇದ್ರೆ ಒಳ್ಳೇದಾಗ್ತಿತ್ತೋ ಏನೋ ಅಂತ. ಕರ್ಕೊಂಡು ಹೋಗೋರು ಭಯ, ಬೈತಾರೆ ಅಂತ. 12-13 ವರ್ಷ ಆಟ ಆಡೋ ಟೈಮ್ ಪಾರಾಯಣ 2-2.5 ಗಂಟೆ ಮಾಡಬೇಕು. ಸರಿ, ಆ ಪಾರಾಯಣವನ್ನೇ ಕೀಟ್ಲೆ ಮಾಡ್ತಾ ಮಾಡೋದು. ಅವನು ಇವನು ಚುಬಿಟ್ಟು ಅಲ್ಲಿ ಕೆಲವೆಲ್ಲ ಶಬ್ದಗಳು ಬರುತ್ತೆ, ನಿನ್ನಿಂದು ಹೂ ನನ್ನಂದು ಹೂ ಅಂತ. ನಿನ್ನಿಂದು ಅನ್ನೋದು ನನ್ನಂದು, ಆ ವಯಸ್ಸಲ್ಲಿ ಏನೇನೋ ಚೇಷ್ಟೆ ಮಾಡಿಕೊಂಡು ಹೇಗೇಗೋ ಮಾಡ್ತಾ ಇದ್ರು. ಅಂತೂ ಜೋರಾಗೆಲ್ಲ ಮಾಡಿದ್ವಿ. ಮನಸ್ಸಿಲ್ಲದೆ ಪಾರಾಯಣ ಮಾಡಿದ್ದಕ್ಕೆ ಇವತ್ತು ಆ ಪಾರಾಯಣ ಮಾಡಿದವರು ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ. ಒಬ್ಬ ದೊಡ್ಡ ಡಾಕ್ಟರ್ ಅಮಿತ ವಿಕ್ರಮ ಅಂತ ರೇಡಿಯಾಲಜಿಸ್ಟ್, ಇನ್ನೊಬ್ಬ ದೊಡ್ಡ ಇಂಜಿನಿಯರು, ಬಹಳ ಚೆನ್ನಾಗಿದ್ದಾರೆ. ಮತ್ತೊಬ್ಬ ಹಾಗೆ ಇದ್ದಾನೆ. ಇನ್ನು ನಾವು ಏನೂ ಬರದೇ ಇದ್ರು ದೇವರಿಷ್ಟು ಖ್ಯಾತಿ ಕೊಟ್ಟಾನೆ ಅಂದರೆ ಆ ಸುಮಧ್ವಿಜಯದ ಪಾರಾಯಣದ ಫಲ. ಮೊನ್ನೆ ರೀಸೆಂಟಾಗಿ ಭದ್ರಾವತಿಯಲ್ಲಿ ನಮ್ಮ ಮಗನ ಸುಧಾಮಂಗಲ ಆಯಿತು. ಸಮಗ್ರ ಸುಧೆಯನ್ನು ದೇವರ ಅನುಗ್ರಹದಿಂದ ನಾವು ಏನೂ ಹೇಳಕ್ಕೆ ಹೋಗಿರಲಿಲ್ಲ. ನೀ ಏನು ಮಾಡ್ತೀವೋ ಮಾಡಪ್ಪ, ಏನು ಹೇಳ್ತೀವೋ ಅದನ್ನು ಸರಿಯಾಗಿ ಹೇಳು, ಏನು ಹೇಳ್ತೀವೋ ತಿಳಿಯುವಾಗ ಹೇಳಿ ಇಷ್ಟೇ. ನೀ ಸಮಗ್ರವೇ ಕೊಡಬೇಕು, ಅದು ಯಾವ ಒತ್ತಾಯವೂ ಇಲ್ಲ. ನಾನೇನು ಅನ್ಕೊಳ್ತೀನಿ, ಏನು ಅನ್ಕೊಂಬಲ್ಲ. ಯಾಕೆ ನಾನು ಕೊಟ್ಟಿಲ್ಲ, ನೀನು ಕೊಟ್ಟಿಲ್ಲ ಅನ್ಕೊಳ್ತೀನಿ, ಕೊಡದೇ ಇದ್ದರೆ. ಅಂದರೆ ತುಂಬ ಪ್ರಚಾರ ಸಮಗ್ರ ಸುಧೆಯನ್ನು ಮಾಡೋದು ಅಂದರೆ ಅದು ಊಹಾತೀತ, ತುಂಬ ಕಷ್ಟ ಅದು. ನಮಗೆ ಅನ್ನಿಸ್ತಾ ಇತ್ತು, ಅವನ ಮನೆಯಲ್ಲಿ ಒಂದು 6 ತಿಂಗಳು ಇದ್ದ, ಯಾವಾಗ ಮುಗಿಯುತ್ತೆ ಅನಿಸಿತ್ತು. ಯಾವಾಗ ರಾತ್ರಿ ನಾವು ಎದ್ದು ನೋಡಿದ್ರು ಅವನು ಎದ್ದೇ ಕೂತಿರ್ತಾ ಇದ್ದ. 1ಕ್ಕೆ ಎದ್ದು ನೋಡಿದಾಗ ತೊಳ್ಕೊಬೇಕಾಗೆ 3ಕ್ಕೆ 3:15 ಆಮೇಲೆ ಮಲ್ಕೊಂಡು ಬಿದ್ದುಗಳು ಹುಚ್ಚಿಗೆ ತಿಳಿದೋದ್ರೆ ಕಷ್ಟ ಅಂಥೇಳಿ 8:00 ಹೇಳೋನು ಸ್ನಾನ ಪಾನ ಮಾಡಿ 12ಕ್ಕೆ ಕೂತ್ರೆ 12:30 ಮತ್ತು ಸಾಯಂಕಾಲದವರೆಗೂ ಓದು. ಅವನನ್ನು ಇಷ್ಟಾಗಿ ಅಯ್ಯೋ ಎಲ್ಲ ಮರ್ತೋಗ್ತೋ ಥರ ಇದೆ ಅಂತ. ಸುದೈವದಿಂದ ಅಲ್ಲಿ ಕೇಳಿದ್ದಕ್ಕೆಲ್ಲ ಕೊಟ್ಟ. 98 ಮಾರ್ಕ್ಸು ಬಂತು. ಸುಲಲಿತವಾಗಿ ಸಂಸ್ಕೃತದಲ್ಲಿ ಕೊಟ್ಟ. ಸತ್ಯಾತ್ಮ ತೀರ್ಥರ ಅನುಗ್ರಹ, ಟೀಕಾಕೃತರ ಅನುಗ್ರಹ. ಅದರ ಎಲ್ಲದರ ಹಿನ್ನೆಲೆ ಏನು ಅಂದರೆ ನಮ್ಮ ತಂದೆಯವರು ಮಾಡಿದ ಪಾರಾಯಣ, ಸುಧಾ ಪಾರಾಯಣ, ಸುಮಧ್ವಿಜಯ ಪಾರಾಯಣ, ಅದು ಅವರು ಇಟ್ಟ ಡೆಪಾಸಿಟನ್ನು ನಾವಂತೂ ಅಂದುಕೊಳ್ಳೋದು. ನಮ್ಮ ಪ್ರಯತ್ನ ಬೇಕೇ ಬೇಕು. ಪ್ರಯತ್ನವನ್ನು ಮಾಡಿದಾಗ ಅದು ಸ್ಫುರಣೆಗೆ ಬರಬೇಕು ಅಂದರೆ ಹಿಂದಿನ ಪುಣ್ಯದ ಸ್ಟಾಕ್ ಇದೆಯಲ್ಲ. ಇಲ್ಲಾಂದರೆ ಯಾವುದೋ ಒಳ್ಳೆ ಬ್ಯಾಟ್ಸ್ಮನ್ನೇ ಹಿಂದೆ ಡಬಲ್ ಸೆಂಚುರಿ, ಅದರಿಂದ ಸಿಂಗಲ್ 2-3 ಸೆಂಚುರಿ ಹೊಡೆದ 0ಗೆ ಔಟಾಗಿ ಬಂದ್ಬಿಡ್ತಾನೆ. ಯಾಕೆ? ದಟ್ ಬಾಲ್ ವಾಸ್ ವೆರಿ ಗುಡ್ ಅಂತ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಇವನು ಬರುವ ಪ್ರಶ್ನೆ 1-2 ಕೊಡಲಾಗದ ಉತ್ತರದ ಪ್ರಶ್ನೆ ಬಂದಿದ್ರೆ ಕಾನ್ಫಿಡೆನ್ಸ್ ಹೋಗಿ ಎನಿಥಿಂಗ್ ಈಸ್ ಪಾಸಿಬಲ್. ಸುದೈವದಿಂದ ಆಯಿತು. ಅದರ ಹಿನ್ನೆಲೆ ಅಂದರೆ ಹೇಳಲಿಕ್ಕೆ ಬಂದದ್ದೇನು ಅಂದರೆ, ನಾವು ಹುಡುಗಾಟಿಕೆಯಿಂದ ಪಾರಾಯಣ ಮಾಡಿದ ಸುಮಧ್ವಿಜಯವು ನಮಗೆ ಜೀವನವನ್ನು ಕಲ್ಪಿಸಿಕೊಟ್ಟು ಖ್ಯಾತಿಯನ್ನು ಕೊಟ್ಟಿದೆ ಅಂದರೆ, ಇನ್ನು ಭಕ್ತಿಯಿಂದ ಮಾಡಿದಾಗ ಅದು ಏನು ಕೊಡೋದಿಲ್ಲ, ಎಲ್ಲವನ್ನೂ ಕೊಡುವಂತಹ ಒಂದು ದೊಡ್ಡ ಗ್ರಂಥ ಅಂತಂದರೆ ಅದು ಸುಮಧ್ವಿಜಯ. ಅದನ್ನು ಪ್ರಾಮಾಣಿಕವಾಗಿ ಪಾರಾಯಣ ಮಾಡಿದರೆ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ. ಯಾವ ತರಹದ ಡೆಸ್ಪಿರೇಷನ್ಗೂ ಹೋಗೋದು ಬೇಕಾಗಿಲ್ಲ. ಅವರು ಅಂದರೆ ನಮ್ಮ ವಿಷ್ಣು ತೀರ್ಥರು ಇದನ್ನು ಅಲ್ಲಿ ಹೇಳಿದ್ದಾರೆ. ನಾನು ಪ್ರವಚನದಲ್ಲಿ ಅದನ್ನು ಹೇಳಿದ್ದೇನೆ. ಹೇಳಿದಾಗ 4-6 ಜನ ಮಾಡಿದ್ವಿ. ಎಲ್ಲರೂ ಚೆನ್ನಾಗಿದೆ. ಒಬ್ಬರು ಕಲ್ಲೂರಿಗೆ ಹೋಗಿದ್ವಿ, ಲಕ್ಷ್ಮೀದೇವಿಯನ್ನು ನೋಡಿ. ಕಲ್ಲೂರಿನಿಂದ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಇತ್ತು. ಆ ಬಿಸಿಲಿಗೆ ಹೆದರೋದು. ರಾಯಚೂರಿಗೆ ಹೋಗೋಣ, ರಾಯಚೂರಿಂದ ಟಿಕೆಟ್ ಇದೆ, ಹತ್ತು ಬರೋಣ ಗಾಡಿಗೆ, ಎಲ್ಲೆಲ್ಲೆಲ್ಲೂ ಬೇಡ ಅಂತ. ಕಲ್ಲೂರಿಗೆ ಒಬ್ಬರು ಬಂದಿದ್ರು. ಸಹಜವಾಗಿ ಹೀಗೆ ಮಾತಾಡ್ತಾ, ನೀವೆಲ್ಲಿ ಬೆಂಗಳೂರವ್ರು? ಹೌದಾ, ಬೆಂಗಳೂರಿಗೆ ಹೊರಟಿರ? ಇಲ್ಲ, ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೇವೆ, ಮಂತ್ರಾಲಯದಿಂದ ಟಿಕೆಟ್ ಮಾಡಿಸಿದ್ದೇವೆ, ಅಲ್ಲಿಂದ ಹೋಗ್ತೇವೆ. ಹೌದಾ, ಸಂತೋಷ. ಪಾಪ ಹೇಗೆ ಬಂದಿರ್ತಾರೋ ಕೇಳೋದು ಬೇಡ, ನಮ್ಮನ್ನು ನೀವು ಕಲ್ಲೂರಿನಿಂದ ಬಸ್ ಸ್ಟ್ಯಾಂಡ್ವರೆಗೂ ಬಿಟ್ಬಿಡಿ, ಅಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಆಗುತ್ತೆ ಬಿಸಿಲು. ಆಯಿತು, ಬಿಡ್ತೇವೆ. ಬಸ್ ಸ್ಟ್ಯಾಂಡಲ್ಲಿ ಕೂತಾಗ ಅವರು ಇದನ್ನು 3 ಜನ ಬಂದಿದ್ದರು, ಡ್ರೈವರು ಸೇರಿ 4. ಮಾರುತಿ ಆಮ್ನಿ
ನೀವು ಏನೋ ಅಭ್ಯಂತರ ಇಲ್ಲ ಅಂದರೆ ಮಂತ್ರಾಲಯಕ್ಕೆ ನಮ್ಮ ಜೊತೆ ಬರಬಹುದು. ಇದಕ್ಕಿನ್ನ ದೊಡ್ಡ ಭಾಗ್ಯ ಏನು ಅಂತೇಳಿ ಅವಶ್ಯ ಬರ್ತೇವೆ. ಹೀಗೆ ಕೇಳ್ತಾ ನೀವು ಯಾರು, ಅವರೊಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟರು. ಆ ವಿಸಿಟಿಂಗ್ ಕಾರ್ಡ್ ತುಂಬ ಒಂದು 8 ಫೋನ್ ನಂಬರ್ ಇತ್ತು. ನಾನೇನು ಅಂದ್ಕೊಂಡೆ, ಇವರು ಸೆಲ್ ಅಂಗಡಿ ಇಟ್ಕೊಂಡಿದ್ದಾರೆ ಪ್ರಾಯ. ನೋಡಿದ್ರೆ ಅವ್ರು RS ಎಕ್ಕುಂಡಿ ಇಸ್ರೋನಲ್ಲಿ ಕೆಲಸ ಅಂತ. ಏನು ಕೆಲಸ ಅಂತಂದರೆ ಇಸ್ರೋನಲ್ಲಿ ಡೈರೆಕ್ಟರ್ ನಾನು ಅಂತ. ಏನು ಸೌಜನ್ಯಶೀಲತೆ ಅವ್ರದ್ದು. ಏನು ನೀವೇನು ಕೆಲಸ ಮಾಡ್ತೀರಿ ಇಸ್ರೋನಲ್ಲಿ? ನಮಗೇನು ಪರಿಚಯ ಇಲ್ಲ, ಸ್ಯಾಟಲೈಟ್ಗೂ ಸಂಬಂಧಪಟ್ಟ ಕೆಲಸ ಏನಿಲ್ಲ. ಸ್ಯಾಟಲೈಟ್ಗಳೆಲ್ಲ ಮೇಲೆ ಇರುತ್ತಲ್ಲ, ಅದು ತನ್ನ ಪಥದಲ್ಲಿ ಸುತ್ತಬೇಕಾದ್ರೆ ಅದಕ್ಕೆ ಚಾರ್ಜಿಂಗ್ ಬೇಕು, ಅಲ್ಲಿ ಯಾರು ಚಾರ್ಜರ್ ಇಟ್ಟಬೇಕು, ಕನೆಕ್ಟ್ ಮಾಡಬೇಕು, ಆಫ್ ಮಾಡಬೇಕು. ಇಲ್ಲಿ ಕುಳಿತು ನಾವು ಅದನ್ನು ರೀಚಾರ್ಜ್ ಮಾಡುವ ಕೆಲಸ, ಅದು ಅಪ್ಗ್ರೇಡೇಷನ್ ಹೇಗೆ ಮಾಡಿ, ಇಲ್ಲಿ ಕೂತು ಹೇಗೆ ಮಾಡ್ತಿರ್ತೀರಿ, ಸಂಬಳ ಕೊಡುತ್ತೆ ಅಂತ ಅದನ್ನೇ ಮಾಡ್ತಾ ಇರ್ತೀವಿ. ಇಲ್ಲಿ ಕುಳಿತು ಅದನ್ನು ಮಾಡುವ ಕೆಲಸ ಅಂಥೇಳಿ. ಆಮೇಲೆ ನಿಮ್ಮ ಇದನ್ನು ನೋಡಿದ್ದೇವೆ, ನಾನು ದಿನಕ್ಕೆ 1 ಸರ್ಗ ಪಾರಾಯಣವನ್ನು ಮಾಡ್ತೇನೆ, ವಾಯುದೇವರೇ ನಮಗೂ ಈ ಔನ್ನತ್ಯ ಕೊಟ್ಟಿದ್ದಾರೆ ಅಂತಂದರು. ತುಂಬ ಆಶ್ಚರ್ಯ ಆಯ್ತು. ಅಂದರೆ ಸುಮಧ್ವ ವಿಜಯ ನಂಬಿದಾಗ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬದೆ ಕೆಟ್ಟರೆ ಕೆಡಲಿ. ನಮ್ಮಲ್ಲಿ ತುಂಬ ತುಂಬ ವಿಶ್ವಾಸ ಮಾಡಿ ಓದುವ ಗ್ರಂಥ. ಇಲ್ಲಿ ವಿಷ್ಣುತೀರ್ಥರು ಹೇಳೋದೇನು ಅಂದರೆ, ಒಂದೊಂದು ಸರ್ಗಕ್ಕೆ ಒಂದೊಂದು ಫಲ. ನಮ್ಮ ಜೀವನದಲ್ಲಿ ಏನೇನು ಬೇಕೋ ಅದೆಲ್ಲವನ್ನ ಇಲ್ಲಿ ಹೇಳಿದ್ದಾರೆ. ಸನ್ನಿಧಾನಂ ಮೊದಲನೇ ಸರ್ಗ ನಾವು ಪಾರಾಯಣ ಮಾಡಿದರೆ, ಮೊದಲನೇ ಸರ್ಗ ನಾನು ಪಾರಾಯಣ ಮಾಡಿದರೆ, ಪಾರಾಯಣ ಮಾಡುವವರಲ್ಲಿ ವಾಯುದೇವರ ಸನ್ನಿಧಾನ ಬರುತ್ತಂತೆ. ವಾಯುದೇವರು ನಮ್ಮಲ್ಲಿದ್ದಾರೆ, ಆದರೆ ಅವನೊಬ್ಬ ಪೂಜ್ಯನಾಗಬೇಕಾದರೆ, 4 ಜನ ಅವನನ್ನು ಪೂಜನೀಯ ಅಂತ ಅವನನ್ನು ಪೂಜೆ ಮಾಡಬೇಕಾದರೆ ಸನ್ನಿಧಾನಂ, ವಾಯುದೇವರ ಸನ್ನಿಧಾನ ಪ್ರಥಮ ಸರ್ಗದಿಂದ. 2ನೇ ಸರ್ಗ ನಾವು ಪಾರಾಯಣ ಮಾಡೋದ್ರಿಂದ ಗುಣವ್ಯಕ್ತಿ ಅಂತ ಅವರು ಬರೀತಾರೆ. ನನ್ನಲ್ಲಿ ಏನಾದರೂ ಸದ್ಗುಣಗಳು ಇದ್ದರೆ, ಕೆಲವೊಮ್ಮೆ ಮನೆಯಲ್ಲಿ ಅಂತಿರ್ತಾರೆ, ನಮ್ಮ ಹುಡುಗ ತುಂಬ ಬುದ್ಧಿವಂತರಿ ಆದರೆ ಪುಸ್ತಕನೇ ಹಿಡಿಯಲ್ಲ, ಅದೇ ಬೇಜಾರು. ನಮ್ಮ ಹುಡುಗಿ ಇವನಷ್ಟು ಬುದ್ಧಿವಂತಲ್ಲ, ಆದರೆ ಅವಳು ಪುಸ್ತಕ ಹಿಡಿದು ಅವಳು MSc ಮಾಡಿಬಿಟ್ಲು, ಇವನು SLCಲಿ PhD ಮಾಡ್ತಾ ಇದ್ದಾರೆ. ಏನು ಕರ್ಮಾನೋ ಏನು. ಈ ಸಾಮಾನ್ಯ ಹಾಗೆ ಆಗುತ್ತೆ. ಈ ಗಂಡು ಮಕ್ಕಳಿಗೆ ಡೈವರ್ಷನ್ಸ್ ಜಾಸ್ತಿ. ಬುದ್ಧಿವಂತಿರ್ತಾರೆ, ಆಟ ಆಟ ಆಟ. ಈ ಹೆಣ್ಣು ಮಕ್ಕಳು ನಿರಂತರ ಓದು ಜಾಸ್ತಿ ಓದಿ ಅವ್ರು ಓದಿರೋಷ್ಟು ಆ ಹುಡುಗ ಸಿಗಲ್ಲ. ಆ ಹುಡುಗ ಸಿಗಬೇಕು ಅಂದರೆ ಮದುವೆಯಲ್ಲೇ ಅವ್ನು ಏನಾದ್ರು ಓದಿಸ್ತಾರಲ್ಲ, ಅವ್ರ ಕಡೆಯಿಂದ ಓದಿಸಿದ್ದು ಇವ್ರ ಕಡೆಯಿಂದ ಓದಿಸಿದ್ದು ಅದೇ ಆಗತ್ತೆ. ಈಗ ಗಂಡು ಮಕ್ಕಳಲ್ಲಿ ಯೋಗ್ಯವಾದ ಗುಣ ಇದೆ. ಈ ನಮ್ಮಲ್ಲಿರುವ ಗುಣಗಳು ಅಭಿವ್ಯಕ್ತ ಆಗಿ ಸ್ಟೇಜ್ ಬೇಕು. ತುಂಬ ಜನಕ್ಕೆ ಯೋಗ್ಯತೆ ಇರುತ್ತೆ. ಇದು ಏನಾಗಿದೆ, ಅವನು ಕೆಲಸ ಸಿಕ್ತು ಅಂದರೆ ಅವನಲ್ಲಿರುವಂಥ ಪೊಟೆನ್ಷಿಯಾಲಿಟಿಯನ್ನು ಹಿ ಕ್ಯಾನ್ ಶೋ ಇಟ್. ಅವನು ಏನೂ ಸಿಗದೇನೆ ಇದ್ದರೆ ಅವನು ಏನು ಮಾಡೋದು? ಸರ್ ನಾನು ಜಾಬ್ ಕೊಟ್ಟು ನೋಡಿ, ಹೋದಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ಅವನಿಗೆ ಎಕ್ಸ್ಪೀರಿಯನ್ಸ್ ಬರಬೇಕಾದ್ರೆ ಇವ್ನು ಜಾಬ್ ಕೊಡಬೇಕಲ್ವಾ? ಅವನ ಗುಣ ವ್ಯಕ್ತ ಆಗಲಿಕ್ಕೆ ಎಷ್ಟೋ ಜನಕ್ಕೆ ಇದಿದೆ. ಪ್ರತಿಭೆಯನ್ನು ಪ್ರಕಟ ಮಾಡಲಿಕ್ಕೆ ಅವ್ರಿಗೊಂದು ಸ್ಟೇಜೇ ಸಿಗೋದಿಲ್ಲ. ಇನ್ನೇನು ಬರುತ್ತೆ ಅಂತಿರತ್ತೆ, ಯಾವುದೋ ಒಂದು ಸಣ್ಣ ನ್ಯೂನತೆನೋ ಏನೋ ದುರಂತ. ಅಂದರೆ ಕೆಲವರಿಗೆ ಪಾಪ ಎಲ್ಲ ಸಿಕ್ಕಿರತ್ತೆ, ಆ ಪೋಸ್ಟ್ ಲೇಟಾಗಿ ಅವನಿಗೆ ಲೆಟರೇ ಸಿಕ್ಕಿರೋದಿಲ್ಲ, ಏನೇನೇನೋ ಸಮಸ್ಯೆಗಳು ಆಗತ್ತೆ. ಹಾಗಾದರೆ 2ನೇ ಸರ್ಗವನ್ನು ನೀವು ಚೆನ್ನಾಗಿ ಪಾರಾಯಣ ಮಾಡಿದರೆ, ಅಲ್ಲಿ ಮಧ್ವಾಚಾರ್ಯರು ಅವತಾರ ಮಾಡಿದರಲ್ಲ, ನಿನ್ನಲ್ಲಿರುವ ಸದ್ಗುಣಗಳು 4 ಜನಕ್ಕೆ ತಿಳಿಯತ್ತೆ. ನಿನ್ನಲ್ಲಿರುವ ಪೊಟೆನ್ಷಿಯಾಲಿಟಿ ಏನಿದೆ, ನಿನ್ನ ಯೋಗ್ಯತೆ, ಆ ನಿನ್ನ ಯೋಗ್ಯತೆ ಅದು ಅಭಿವ್ಯಕ್ತವಾಗಬೇಕು ಅಂದರೆ 2ನೇ ಸರ್ಗ ಬಿಡದೇ ಪಾರಾಯಣ ಮಾಡು. ಕೆಲವರು ಹೇಳ್ತಿರ್ತಾರೆ, ನಾನೇನು ನನ್ನ ಯೋಗ್ಯತೆ ಏನು ಯಾರಿಗೂ ಗೊತ್ತಾಗ್ತಾ ಇಲ್ಲ, ಎಷ್ಟೋ ಸಲ ನನಗೆ ಗೊತ್ತಿಲ್ಲ ಅಂದರು. ಅದು ತುಂಬ ಸಂತೋಷ ಅಪ್ಪ. ನಿನಗೆ ಗೊತ್ತಾಗಬೇಕಾದ್ರೆ ನೀನು 2ನೇ ಸರ್ಗ ಪಾರಾಯಣ ಮಾಡು. ಇವ್ರು ಹೇಳಿದ್ರು ನಿನ್ನ ಯೋಗ್ಯತೆ ನಂಗೆ ಗೊತ್ತು ಅಂತ. ಏನು ಗೊತ್ತಿಲ್ಲದೆ ಇದ್ರು ಎಲ್ಲ ಗೊತ್ತಿದೆ ಅನ್ನೋದೇ ನಿನ್ನ ಯೋಗ್ಯತೆ ಅಂತ. ರಾಮರು ಸನ್ನಿಧಾನಂ ಗುಣ ವ್ಯಕ್ತಿ. ಇದು ನಮ್ಮ ವಿಷ್ಣುತೀರ್ಥರು ಒಂದೊಂದು ಸರ್ಗಕ್ಕೆ ಒಂದೊಂದು ಸುಂದರವಾದ ಸ್ವರೂಪಸ್ಯ ನಿಬೋಧನಂ. ಇನ್ನು 3ನೇ ಸರ್ಗವನ್ನು ಪಾರಾಯಣ ಮಾಡೋದ್ರಿಂದ ಅವ್ರದ್ದೇನು ಅಂದರೆ ಸ್ವರೂಪದ ಪರಿಚಯ. ಏನು ನಮ್ಮ ಸ್ವರೂಪ? ಇಲ್ಲಿ ಸ್ವರೂಪ ಅಂದರೆ ಭಗವಂತನ, ಸ್ವ ಅಂದರೆ ಭಗವಂತ, ಅವನ ರೂಪ, ಅಥವಾ ನಮ್ಮ ಸ್ವರೂಪ ಅಂದರೆ ನಮ್ಮ ಬಿಂಬ.
ನಮ್ಮ ಬಿಂಬದ ಜ್ಞಾನ ಅಲ್ಲ, ಬಿಂಬದ ಜ್ಞಾನಕ್ಕೆ ಬೇಕಾದಂತಹ ಇಲ್ಲಿ ಒಂದು ಇಟ್ಕೊಳ್ಬಹುದು, ನನ್ನ ಯೋಗ್ಯತೆಯ ಪರಿಚಯ. ನಾನು ಜಾಸ್ತಿ ತಿಳ್ಕೊಂಡ್ರೂ ತಪ್ಪು, ಸುಪೀರಿಯಾರಿಟಿ ಕಾಂಪ್ಲೆಕ್ಸು ತಪ್ಪು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಎಲ್ಲಿ ಹೋಗ್ಲಿಕ್ಕೂ ಇಲ್ಲಪ್ಪ, ನಂಗೆ ನಾಚಿಕೆ ಆಗುತ್ತೆ. ಅಲ್ಲೋ ನಾಚಿಕೊಂಡ್ರೆ ಗತಿ ಏನು? ನೋ, ನೀ ಮನೇಲೇ ಇದ್ರೆ ಪಾಪ ತಂದೆ ತಾಯಿ ಎಲ್ಲಿ ಮಠಕ್ಕೆ ಕರ್ಕೊಂಡು ಹೋಗ್ತಾರೆ, ಎಲ್ಲೋ ಹೋಗಿ ಮೂಲೆಯಲ್ಲಿ ಕೂತ್ಕೊಂಡ್ಬಿಡ್ತಾನೆ, ಇನ್ನೆಲ್ಲೋ ಕರ್ಕೊಂಡು ಹೋಗ್ತಾರೆ, ಎಲ್ಲೋ ಮೂಲೆಯಲ್ಲಿ. ಅದಾಗಬಾರ್ದು. ಇನ್ನು ಕೆಲವು ಕಡೆನ ಅವನು ಗರ್ಭಗುಡಿಲಿ ಹೋಗಿ ವೃಂದಾವನದ ಮೇಲೆ ಹತ್ತೋದೊಂದು ಕಮ್ಮಿ, ಸಾಕಾಗಿ ಹೋಗುತ್ತೆ. ಯಾಕಂದ್ರೆ ಇವನು ಹೇಗಿಸ್ಕೊಂಡು ಹೋದು ಅಷ್ಟು ಅತಿ ಆ್ಯಕ್ಟಿವ್ ಆಗಿ ನಂಗೆಲ್ಲ ಗೊತ್ತು, ಹೋಗಪ್ಪ ನೀನು ಹೇಳಬೇಡ, ನನಗೆಲ್ಲ ಗೊತ್ತು. ಅದೇನೋ ನಮಗೆ ತ್ರಾಸಾಗಿ, ನಿಂಗೆಲ್ಲ ಗೊತ್ತಿರೋದೇ ನಮಗೆ ತ್ರಾಸಾಗಿರೋದು, ನಿಂಗೆ ಇನ್ನೂ ಏನೇನು ಗೊತ್ತು ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ, ಬಾಯಿ ಮುಚ್ಕೊಂಡು ನಮ್ಮ ಹತ್ರ ಇರೋದು. ಸುಪೀರಿಯಾರಿಟಿ ಕಾಂಪ್ಲೆಕ್ಸು ತಪ್ಪು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು ತಪ್ಪು. ನನ್ನ ಯೋಗ್ಯತೆ ಏನು? ನಾರಾಯಣ ಬಾಯಿದೆ ಆಗಲಿ, ಕೆಳಗೆ ಇಟ್ಬಿಡಿ, ಮೇಲೆ ಇಲ್ಲೇ ಬೇಡಿ. ಆ ಕಡೆ ಇಟ್ಬಿಡ್ರಿ, ಇದಕ್ಕೆ ಹೊರಗೆ ಗಾಳಿ ಹೊಡೆದಿಲ್ಲ, ಗಾಳಿ ಯಾವುದು ಹೊಡೆದಿಲ್ಲ. ಅಲ್ಲ, ಗ್ಲಾಸ್ ಹಾಕಿಲ್ಲ ಅದು. ಈ ಸುಮಧ್ವಿಜಯ ಮಹಾಮಹಿಮೆಯಿಂದ ಮುಂದೆ ಅವರು ಗ್ಲಾಸ್ ಹಾಕೋ ಬುದ್ಧಿ ಅವರು ಪ್ರೇರಣೆ ಮಾಡಿ ಸನ್ನಿಧಾನಂ ಗುಣ, ಅವರ ಗುಣ ಪೂರ್ಣ ವ್ಯಕ್ತ ಆಗಬೇಕು. ಸ್ವರೂಪ ಗೋಡೆಗೆ ಇಟ್ಬಿಡ್ರಿ, ಅದಷ್ಟನ್ನು ಗೋಡೆಗೆ ಇಡ್ರಿ, ಬೀಳೋ ಪ್ರಶ್ನೆ ಇರಲ್ಲ. ಅಲ್ಲ, ನಾಳೆಯಿಂದ ಅಲ್ಲಿ ಇಟ್ಬಿಡಿ, ಸೇಫೆಸ್ಟ್ ಅದು, ಗಟ್ಟಿಮಟ್ಟಿ ಆಗಿದೆ, ಏನು ತೊಂದರೆ. ಹಾಂ ಆಯ್ತು. ಅಲ್ಲ ಅಲ್ಲ, ಏನೇ ನೀವು ಕಟ್ಟಿದ್ರು ಅಲ್ಲಿಟ್ರೆ ಒಳ್ಳೇದು, ಫೋಟೋಗಳನ್ನು ಅಲ್ಲಿಟ್ರೆ ಒಳ್ಳೇದು. ತುಂಬ ಗಾಳಿನೂ ಇದೆ. ಹೀಗೆ ಸ್ವಸ್ವರೂಪ ನಿಬೋಧನಂ ಅಂತ, ತನ್ನ ಸ್ವರೂಪ ಅಂದರೆ ತಾನು ಏನನ್ನ ಸಾಧಿಸಲಿಕ್ಕೆ ಸಾಧ್ಯ. ತುಂಬ ದೊಡ್ಡದು. ಈ ಕೆಲವರಿಗೆಲ್ಲ ಇರತ್ತೆ, ಮನೆಯಲ್ಲಿ ನಾವೊಂದು ಹೇಳ್ತೇವೆ, ಅವನು ಮೊದಲಿಂದ ತೆಗೆದುಕೊಂಡ ಮಾರ್ಕ್ಸು ಗೀಕ್ಸು ಶಾಲೆಯಲ್ಲಿ ಹೇಗಿದ್ದ ನೋಡಿ, ಅವನಿಗೊಂದು ಮಾತು ಹೇಳ್ತೀವಿ, ನೋಡಪ್ಪ ನೀನು ದಯಮಾಡಿ ITI ಅಥವಾ ಡಿಪ್ಲೊಮೊ ಮಾಡು, ಅಥವಾ ಬೇಡ ಎಂಜಿನಿಯರಿಂಗ್ ಮಾಡು. ಇಲ್ಲ, ನಾನು ಮೆಡಿಕಲ್ಲೇ ಮಾಡ್ತೇನೆ. ಮೆಡಿಕಲ್ಲು ಡಾಕ್ಟ್ರ್ ಹತ್ರ ಹೋಗೋದಷ್ಟು ಸುಲಭ ಅಲ್ಲಪ್ಪ, ಓದೋದು ತುಂಬ ಇರುತ್ತೆ, ಮಾಡೋದು. ನಮಗೆಲ್ಲ ಗೊತ್ತು, ಡಾಕ್ಟ್ರ್ ಆಗ್ಬಿಟ್ರೆ ಆಮೇಲೆ ಗೊತ್ತಾಗತ್ತೆ ನಿಮಗೆ ಅಂತ. ಅದೇ ನೀನು ಆಗ್ಬಿಟ್ರೆ ಗೊತ್ತಾಗತ್ತೆ, ಆಗಬೇಕಲ್ಲ. ಏನೇನೋ ಮಹಾಪ್ರಯತ್ನ ಮಾಡಿ ಏನೋ ಕಷ್ಟಪಟ್ಟು ಸಿಸ್ಟಮೇ ಸರಿ ಇಲ್ಲ ಅನ್ನೋದಕ್ಕಿಂತ ಓಕೆ, ನನ್ನ ಯೋಗ್ಯತೆ ಇಷ್ಟು, ನಾನು ಇದನ್ನು ಓದಿದರೆ. ಮತ್ತು ಇನ್ನೂ ಒಂದು, ಮೇ ಬಿ ಇವನಿಗೆ ಡಾಕ್ಟರ್ ಆಗುವ ಯೋಗ್ಯತೆ ಇತ್ತು, ಮನೆಯಲ್ಲಿ ಪೊಸಿಷನ್ ಇಲ್ಲ, ಅವ್ರಿಗೆ ಅಫೋರ್ಡಬಿಲಿಟಿ ಇಲ್ಲ, ಯೋಗ್ಯತೆ ಇಲ್ಲ ಅಂದಾಗ ಪ್ರಿಯಾರಿಟಿ ಬದುಕಲಿಕ್ಕೆ ಯಾವುದೋ ಅದನ್ನು ನೋಡಬೇಕಲ್ವಾ. ಸೊ ಇದೆಲ್ಲ ಸ್ವರೂಪ ಯೋಗ್ಯತೆ ಅಂದರೆ, ನಾನು ಏನನ್ನ ಮಾಡಿದರೆ ಒಳಿತು, ನಾನು ಏನನ್ನ ಮಾಡಿದರೆ ಇವತ್ತಿನ ಸೆನಾರಿಯೋಗೆ ಒಳ್ಳೆಯದು, ಇದೊಂದು ಯೋಗ್ಯತೆ ಇದ್ರೇನೆ ಜೀವನದಲ್ಲಿ ಸರಿ ಇರೋದು. ಇಲ್ಲಾಂದ್ರೆ ತುಂಬ ಕಷ್ಟ. ಇದು ಗೊತ್ತಾಗಬೇಕು ಅಂದರೆ 3ನೇ ಸರ್ಗ ಪಾರಾಯಣ ಮಾಡಿದ್ದು, ಹೀಗೆ ಹೇಳಿಕೊಂಡು ಹೋಗ್ತಾರೆ. ಪ್ರಕೃತದಲ್ಲಿ ಸುಮಧ್ವ ವಿಜಯದ ಮೊದಲನೇ ಸರ್ಗದಲ್ಲಿ ಅವತಾರಿಕೆ ಅಂತ ಹೇಳಿದ್ನಲ್ಲ, ಮೊದಲು ನಾರಾಯಣ ಪಂಡಿತರು ಅನಾಕುಲಂ ಗೋಕುಲಂ ಉಲ್ಲಲಾಸ ಯತ್ಪಾಲಿತಂ ನಿತ್ಯಂ ಅನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣ ರಮಣಪ್ರಿಯಾಯ. ಏನು ಆ ದೇವರ ಮಹಿಮೆ ಅಂತ ಹೇಳ್ತಾ ಅನಾಯಾಸವಾಗಿ ಗೋಕುಲವನ್ನ, ಗೋ ಅಂದರೆ ವಾಕ್ಯಗಳು, ವಾಕ್ಯಗಳ ಸಮೂಹ ರೂಪವಾದ ವೇದವನ್ನ ಸರಿಯಾಗಿ ಅದನ್ನು ವೇದದ ಅರ್ಥ ನಿರ್ಣಾಯಕವಾದ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿ ಅದಕ್ಕೆ ಪೋಷಕವಾಗಿ ಪುರಾಣಗಳನ್ನು, ಇತಿಹಾಸ ಪುರಾಣಗಳನ್ನು ನಿರ್ಮಾಣ ಮಾಡಿದ್ದು, ಗೋಕುಲವನ್ನು ಆನಂದಪಡಿಸಿದ. ಕೃಷ್ಣ ಗೋವುಗಳನ್ನು ಮೇಯಿಸಿದ, ಗೋವುಗಳನ್ನು ಆನಂದವಾಗಿಟ್ಟ. ಎರಡೂ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಅವತಾರಿಕೆಯನ್ನು ಕೊಟ್ಟಾರೆ. ವೇದವ್ಯಾಸ ದೇವರ ಅವತಾರ ಯಾಕೆ ಬೇಕಾಯಿತು ಅಂದರೆ, ದ್ವಾಪರದಲ್ಲಿ ಒಂದು ಶಾಪ ಬಂತು. ದ್ವಾಪರದಲ್ಲಿ ಒಬ್ಬ ಮುನಿಪ ತನ್ನ ಕೋಪದಿಂದಲೇ ಕೊಟ್ಟ ಶಾಪ, ಶಾಪಿಸಲು ಜ್ಞಾನ ಲೋಪವಾಗೆ ಅಪರ ತತ್ವ ಸ್ವರೂಪ. ಮೇಧಿನಿಯ ಕಾಯೆಂದು ಮೊರೈಡೆ ಪಾಪ ವಿರಹಿತಳಾದ ಯಮುನಯ, ದ್ವೀಪಗೊಲಿದಂಬಿಗರ ಪೆಣ್ಣಿನ ರೂಪಗೊಲಿದವಳಲ್ಲಿ ಜನಿಸಿದೆ
ಮಧ್ವಾಂತರ್ಗತ ವೇದವ್ಯಾಸ. ಮಧ್ವಾಚಾರ್ಯರ ಅವತಾರದ ಹಿನ್ನೆಲೆ ಒಂದಾದರೆ ವೇದವ್ಯಾಸ ದೇವರ ಅವತಾರದ ಹಿನ್ನೆಲೆ ಮಧ್ವರು ಬರೀತಾರೆ. ಮಧ್ವರ ಅವತಾರದ ಹಿನ್ನೆಲೆ ಹೇಳಿದ್ರು. ವೇದವ್ಯಾಸ ದೇವರ ಅವತಾರ ಯಾಕೆ ಆಗಬೇಕು ಅಂತಂದರೆ, ಯಾಕೆ ಬೇಕಾಯಿತು ಅಂದರೆ, ದ್ವಾಪರದಲ್ಲಿ ಬರ ಬಂದಿತ್ತಂತೆ. ಬರ ಬಂದಾಗ ಇಷ್ಟೆಲ್ಲ ಇದಿರಲಿಲ್ಲ. ಈಗಿನ ಇದೆಲ್ಲ ಮಾಧ್ಯಮಗಳು ಇವತ್ತು ಟ್ರೈನಲ್ಲಿ ನೀರು ಕಳಿಸ್ತಾರೆ, ಅಲ್ಲಿ ಮಾಹಿತಿ ಬರುತ್ತೆ, ಕೊರತೆಯನ್ನು ಈಡೇರಿಸ್ತಾರೆ. ಹಾಗೆಲ್ಲ ಇಲ್ಲ ಊರಿನಿಂದ ಊರಿಗೆ ಮೈಗ್ರೇಷನ್ ಬರೋ ಸಂದರ್ಭದಲ್ಲಿ ಏನಾಯಿತು, ಎಲ್ಲರೂ ಒಂದು ಆಶ್ರಮಕ್ಕೆ ಬಂದರು. ಅಲ್ಲೆಲ್ಲ ಚೆನ್ನಾಗಿ ಹಣ್ಣು ಹಂಪಲಿತ್ತು. ಯಾರ್ದು? ಗೌತಮರ ಆಶ್ರಮ. ಅವರನ್ನು ಕೇಳಿದ್ರು, ನಮ್ಗೆ ಅನ್ನ ಹಾಕ್ತೀರಾ? ಆಯಿತು. ಅಲ್ಲಿದ್ದರು. 12 ವರ್ಷ ಊಟ ತಿಂಡಿ ಎಲ್ಲ ಆಯಿತು. ಆಮೇಲೆ ಗಣಪತಿ ಬಂದು ಕೇಳ್ದ. ಅದು ಗೌರಿ ಹೇಳದಂತೆ, ನಿಮ್ಮಪ್ಪ ಯಾವಾಗಲೂ ತಲೆ ಮೇಲೆ ಗಂಗಾನ ಕೂಡಿಸ್ಕೊಂಡಿದ್ದಾರೆ, ಮೈ ಹೊರದಾಗುತ್ತೆ, ಹೆಲ್ಮೆಟ್ಟು ಹಾಕೊಂಬಲ್ಲ ಅವರು, ದಯಮಾಡಿ ಅವಳನ್ನು ನಿಲ್ಲಿಸು, ನೀವೇನು ಕಾಳಜಿ ಮಾಡಬೇಡ ಅಂತ ಇಲ್ಲಿ ಬಂದು ಹೇಳ್ದ. ಅಲ್ಲೋ ನಿಮ್ಮೂರಲ್ಲೂ ಮಳೆ ಬೆಳೆ ಎಲ್ಲ ಆಗಿದೆ, ಅಲ್ಲಿ ಬನ್ನಿರಿ. ಹೌದು, ಗೌತಮರಿಗೆ ಎಲ್ಲಿತ್ತು? ಎಲ್ಲ ಕಡೆ ಬರ ಅಂತೀರಿ, ಅವರು ತಪಸ್ಸಂತೀರಿ. ಸ್ನಾನಕ್ಕೆ ಹೋಗಿ ಬರುವ ಮುಂಚೆ ಬೀಜ ಬಿತ್ತಿದರೆ ಸ್ನಾನ ಆಗೋದ್ರಲ್ಲಿ ಕಟಾವು ಬಂದಿರೋದಂತೆ. ಇಂಥ ಸಾಮರ್ಥ್ಯ. ಸರಿ, ಎಲ್ಲರಿಗೂ ಅನ್ನ ಹಾಕಿದ್ರು. 12 ವರ್ಷ ಇದರೆಲ್ಲ ನಾವು ಹೋಗಿ ಬರ್ತೀವಿ. ಅವ್ರು ಕೇಳಲಿಲ್ಲ ಅಂದರೆ ಒಂದು ಕೆಲಸ ಮಾಡಿ, ಒಂದು ಗೋವನ್ನು ನಿರ್ಮಾಣ ಮಾಡಿ. ಆ ಗೋವು ಅವ್ರಿಗೆ ಹಾಕಿದ ಎಲ್ಲ ದವಸ ಧಾನ್ಯ ತಿಂತಾ ಇರಲಿ. ಅವರು ನೀರು ಎಳ್ಸಿದ್ರೆ ಸತ್ತೋಗ್ಬೇಕು. ಸತ್ತ ಕೂಡಲೇ ನೀವೆಲ್ಲ ಒಂದು ಸರ್ಟಿಫಿಕೇಟ್ ಕೊಡಿ, ಗೋಹತ್ಯೆ ಮಾಡಿದ ಆಚಾರ್ಯರು ಅಂತ. ಮತ್ತು 12 ವರ್ಷ ಅನ್ನ ಹಾಕಿದ್ರೆ ಏನಾದರೂ ಕೊಡಬೇಕಲ್ಲ ಸರ್ಟಿಫಿಕೇಟ್. ನಾಳೆಯಿಂದ ನಿಮ್ಮ ಮನೇಲಿರಲ್ಲ ಅಂತ ಬಂದ್ರಿ. ಹಾಗೆ ಮಾಡಿದ್ರು. ಗೌತಮರಿಗೆ ಗೊತ್ತಾಯ್ತು ಇವ್ರು ಮಾಡಿದ ಕುತಂತ್ರ. ನಿಮ್ಮ ಜ್ಞಾನ ಎಲ್ಲ ನಾಶ ಆಗಲಿ ಅಂದರು. ಅಡ್ರೆಸ್ಸೇ ಮರ್ತೋಯ್ತು. ಆಗ ಎಲ್ಲ ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡಿ, ಟೀಕಾಕೃಪಾದರು ತತ್ವಪ್ರಕಾಶಿಕೆಯನ್ನು ಒಂದು ಮಾತು ಬರೀತಾರೆ. ಅಲ್ಲಪ್ಪ, ಗೌತಮರ ಆಶ್ರಮದಲ್ಲಿದ್ದವರಿಗೆ ಶಾಪ ಕೊಡಲಿ, ಊರವರಲ್ಲಿರೋ ಬ್ರಾಹ್ಮಣರ ಜ್ಞಾನ ಎಲ್ಲ ಯಾಕೆ ತಿರೋಧಾನ ಆಗಬೇಕು? ಅವರಂದ್ರು, ಯಾರ್ಯಾರು ಟೀಚರ್ಸು ಅಂತಿದ್ರು ಅವರೆಲ್ಲ ಅವ್ರ ಮನೇಲೇ ಇದ್ರು ಅಂತ. ಟೀಚರ್ಸ್ದೇ ಬುದ್ಧಿ ಕೆಟ್ಟೋದ್ರೆ ಇನ್ನು ಹುಡುಗರು ಇದ್ದೇನೋ ಪ್ರಯೋಜನ ಏನು? ಆಗ ವೇದವ್ಯಾಸರು ಅವತಾರ ಮಾಡಿ ವೇದಾರ್ಥ ನಿರ್ಣಾಯಕವಾದ ಬ್ರಹ್ಮಸೂತ್ರಗಳನ್ನು, ವೇದ ವಿಭಾಗ 18 ಪುರಾಣವನ್ನು ರಚನೆ ಮಾಡಿದ್ದಾರೆ. ಅದನ್ನೇ ಅನಾಕುಲಂ ಗೋಕುಲಂ ಉಲ್ಲಲಾಸ ಅಂತ ನಾಳೆ ದಿವಸ ಮುಂದಿನ ಭಾಗವನ್ನು ಹೇಳುವ. ಪಾಪ ಇವತ್ತು ಲೇಟಾಗಿ ಶುರು ಮಾಡಿದ್ದೇನೆ, ಲೇಟಾಗಿ ಬಿಟ್ಟಿದ್ದೇನೆ. ನಾಳೆಯಿಂದ ಸಕಾಲಕ್ಕೆ ಶುರು ಮಾಡ್ತೇನೆ. 6:40ಕ್ಕೆ ಬರ್ತೇನೆ. 10 ನಿಮಿಷ. ನಾನು ಈ ಟ್ರಾಫಿಕ್ಕು ನನಗೆ ಇಷ್ಟು ಬೆಳೆದಿದೆ ಅಂತ ಗೊತ್ತಿಲ್ಲ. ಈ ಕಡೆ ಒಂದೊಂದು ಸಲ ಬರಬೇಕಾದ್ರೂ ಬೆಳೀತಾನೇ ಇರುತ್ತೆ. ಒಂದು ಬಿಲ್ಡಿಂಗು, ಇನ್ನೊಂದು ಟ್ರಾಫಿಕ್ಕು, ಇವು ಸಿಕ್ಕಾಪಟ್ಟೆ. ಈ ಪೆಟ್ರೋಲ್ ಬಂಕಿಂದ ಅಲ್ಲಿವರೆಗೂ ಇದೆ, ಊದಕ್ಕೆ ಕಾರುಗಳು. ಅಲ್ಲಿ ಯಾರು ಕಂಟ್ರೋಲ್ ಮಾಡೋರಿಲ್ಲ, ಯಾರೋ ನುಗ್ಗಿಬಿಡ್ತಾರೆ.